ಕಾಣಲ್ಲ ಕಾಣಲ್ಲ. Shubhodaya, I am ready for positive change. ಎಲ್ಲರಿಗೂ ಶುಭೋದಯ. ವಾಯ್ಸ್ ಕ್ಲಿಯರ್ ಇದೆಯಾ? ಕೇಳಿಸ್ತಿದ್ಯಾ ಮಾತಾಡೋದು? ನೋ ವಾಯ್ಸ್. ಒಂದು ನಿಮಿಷ. ಫುಲ್ ಇಟ್ಟಿದ್ದೀನಲ್ಲ ವಾಯ್ಸು. ಕೇಳಿಸ್ತಾ ಇಲ್ವಾ ಈಗ? ಈಗ ಕೇಳಿಸ್ತಿದ್ಯಾ? ನಾವು ಓಕೆ ಓಕೆ ಓಕೆ. ನಾನೇ ಸ್ವಲ್ಪ ನಿಧಾನವಾಗಿ ಮಾತಾಡ್ತಿದ್ದೀನಿ ಅನ್ಸುತ್ತೆ. ಹೇಗಿದ್ದೀರಿ ಎಲ್ಲರೂ? ಮಳೆ ಬರ್ತಾ ಇದೆಯಾ ಎಲ್ಲ ಊರಲ್ಲೂ? ಏನು ಟಾಪಿಕ್ ಮಾತಾಡ್ಬೇಕು ಗೊತ್ತಿಲ್ಲ. ಕುಶಲ ಮೇಡಮ್, ಸೂಪರ್. ಓಕೆ, ಮಳೆ ಹೇಗಿದೆ? ಐ ಆಮ್ ಫೈನ್ ಮೇಡಮ್. ನೋ ರೈನಿಂಗ್ ಅವರ್ ಏರಿಯಾ. ಯಾವ ಏರಿಯಾ ಸರ್ ನಿಮ್ಮದು? ಪರಮೇಶ್ವರ ಸರ್. ಯಾವ ಊರು ಪರಮೇಶ್ವರ ಸರ್ದು? ಶಿವಮೊಗ್ಗ. ಓಕೆ, ಮಳೆ ಬರ್ತಾ ಇಲ್ವಾ? ಶಿವಮೊಗ್ಗ ಮಲೆನಾಡು ಬರಬೇಕಲ್ಲ. ಸ್ಟಾರ್ಟ್ ಆಗುತ್ತೆ ಇನ್ನೇನು. ಓಕೆ, ಬಾಕಿಯವರೆಲ್ಲ ಹೇಗಿದ್ದೀರಿ? ಯುವರ್ ಪ್ಲೇಸ್ ಮ್ಯಾಮ್. ನಮ್ಮ ಊರಲ್ಲಿ ನಿನ್ನೆ ಇಡೀ ಮಳೆ ಬಂದಿದೆ, ತುಂಬ ಮಳೆ ನಿನ್ನೆ. ಓಕೆ, ಇವಾಗ ಮಳೆ ಬರ್ತಾ ಇದೆ. ಆರೋಗ್ಯ ಚೆನ್ನಾಗಾಗಿದೆ. ಸ್ವಲ್ಪ ಓವರ್ಲೋಡ್ ಆಗಿತ್ತು ಎಲ್ಲನೂ. ಏನಂತಾರೆ, ಸ್ವಲ್ಪ ಫುಡ್ ಇನ್ಫೆಕ್ಷನ್ ಥರ ಆಯಿತು ಒಂದು. ಮತ್ತೊಂದು ನಾನು ಇದು ಏನಂತಾರೆ, ಓಕೆ, ತುಂಬ ಮಳೆ ಬಿಡದಿ ಮ್ಯಾಮ್. ಓಕೆ, ಭಾಗ್ಯ ಮೇಡಮ್, ಬಿಡದಿಲ್ಲ ಮಳೆ. ಒಂದು ಸ್ವಲ್ಪ ಏನು ಮಂತ್ರಸಿದ್ಧಿ ಮಾಡಲಿಕ್ಕೆ ಜಪ ಮಾಡ್ತಾ ಇದ್ದೀನಿ ಅನ್ನಲ್ಲ, ಅದು ಕೂಡ ಅದರದ್ದು ಏನಂತಾರೆ ಎನರ್ಜಿ ಸ್ವಲ್ಪ ಜಾಸ್ತಿ ಆದಾಗ ನಮಗೆ ತಡ್ಕೊಳಕ್ಕಾಗಲ್ವಲ್ಲ, ಕೆಲವೊಂದು ಶಕ್ತಿಗಳು ಜಾಸ್ತಿ ಆದಾಗ ಆವಾಗ ಕೂಡ ಹೀಗಾಗುತ್ತೆ ಅಂದರು ನಮ್ಮ ಗುರುಗಳನ್ನು ಕೇಳಿದ್ದಕ್ಕೆ. ಸ್ಟಾರ್ಟಿಂಗಲ್ಲಿ ಈ ಥರ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ. ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ಹೊರಗಡೆ ಹೋಗಬೇಕು ಅಂದರೆ
ಆ ಪವರ್ಫುಲ್ ಮಂತ್ರಗಳನ್ನು ಹೇಳೋವಾಗ ಒಂದೊಂದ್ಸರಿ ಹೆಲ್ತ್ ಇಶ್ಯೂ ಆಗುತ್ತೆ, ಜ್ವರ ಬರುತ್ತೆ, ಡೋಂಟ್ ವರಿ, ಭಯ ಪಡೋ ಹಾಗಿಲ್ಲ ಅಂತ ಹೇಳಿದ್ರು. ಯಾಕಂದರೆ ನನಗೆ ಜ್ವರ ಬಂದಿದ್ದೇ ನೆನಪಿಲ್ಲ, ನನಗೆ ಜ್ವರನೇ ಗೊತ್ತಿಲ್ಲ. ಫಸ್ಟ್ ಟೈಮ್ ಒಂದು ಬರುತ್ತೆ, ಬಟ್ ಏನಂದರೆ ಸ್ವಲ್ಪ ಮೈಕೈ ಭಾರ, ಒಂಚೂರು ತಲೆ ಭಾರ ಅನಿಸುತ್ತೆ. ಏನೋ ಒಂದು ಕಾಫಿ ಕುಡಿದು ಒತ್ಕೊಂಡು ಮಲ್ಕೊಂಬಿಟ್ರೆ 2 ಅವರ್ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ಬಿಡ್ತೀನಿ. ಈ ಥರ ಈಗ ಫಸ್ಟ್ ಟೈಮ್ ಈಗ 3 ಡೇಸ್ ಎದ್ದೇಳ್ದಂಗೆ ಏನು ಮಲಗಿದ್ನಲ್ಲ, ಇಷ್ಟು ಏನಂತಾರೆ ತೀವ್ರವಾಗಿ ಯಾವತ್ತೂ ಬಂದಿಲ್ಲ ನನಗೆ ಜ್ವರ. ನನಗೆ ನೆನಪೇ ಇಲ್ಲ ಜ್ವರ ಬಂದು ನಾನು 3 ಡೇಸ್ ಮಲಗಿರೋ ಇತಿಹಾಸನೇ ಇಲ್ಲ. ನಾನು ಮಲ್ಲಿಗೆ ಎಲ್ಲ ನನಗೆ ಗೊತ್ತೂ ಇಲ್ಲ. ತುಂಬ ಜ್ವರ ಅಂತಂದರೆ ಎಲ್ಲರೂ ಒಂದು ಪ್ಯಾರಾಸಿಟಮಾಲ್ ತೊಗೊಂಡು ಒಂದು ಕಾಫಿ ಕುಡಿದೆ ಅಂದರೆ ಅರ್ಧ ಗಂಟೆಯಲ್ಲಿ ಹೊರ್ಟೋಗ್ತಾ ಇತ್ತು ಜ್ವರ. ಅದೇನಂಥ ಜ್ವರ ಅಲ್ಲ, ಸುಮ್ಮನೆ ಹಂಗೆ ಬಂದು ಹಂಗೆ ಹೋಗೋದು. ಬಟ್ ಇದು ಮಲಗಿಸ್ತಲ್ಲ ಈಗ 3 ಡೇಸ್ ನಾನು ನಂಬ್ತಿರೋ ರೂಮಿಂದ ಹೊರಗೆ ಬಂದಿಲ್ಲ, ಎದ್ದೇ ಇಲ್ಲ ನಾನು. ಅಷ್ಟರ ಮಟ್ಟಿಗೆ ತೀವ್ರವಾದ ಜ್ವರ ಬಂದಿದ್ದು ಫಸ್ಟ್ ಟೈಮ್ ನೋಡಿ. ಇದೊಂದು ಯಾವಾಗಲೂ ಈಗ 24/7 ನನ್ನ ಕೈಯಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಡಿಜಿಟಲ್ ಜಪಮಾಲೆ ಆಯಿತಾ. ಅದೇನು ಮಾಡ್ತಾಯಿದ್ದೆ, ಫಸ್ಟು ನಾನು ಕೂತ್ಕೊಂಡು ಜಪ ಮಾಡ್ತಾಯಿದ್ದೆ ಹಿಂಗೆ. ಅದರದ್ದು ಇದು ಜಾಸ್ತಿಯಾಗಿ 3 ಅವರ್ಸ್ 2 ಅವರ್ಸ್ ಕಂಟಿನ್ಯೂಸ್ ಆಗಿ ಕೂತ್ಕೋತಾ ಇದ್ನಲ್ಲ, ಅದರದ್ದು ಪ್ರಭಾವ ಇರಬಹುದು, ಸ್ವಲ್ಪ ಜಾಸ್ತಿ ಇದಾಯಿತು ನನಗೆ. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು, ನೀನು ಡಿಜಿಟಲ್ ಆ್ಯಕ್ಚುಲಿ ಜಪ ಕೌಂಟ್ ಮಾಡೋ ಆಗಿಲ್ಲ, ಬಟ್ ನಮಗೆ ಗೊತ್ತಾಗಬೇಕಲ್ಲ ನಾವು ಎಷ್ಟು ಮಾಡ್ತಾಯಿದ್ದೀವಿ ಅಂತ. ಸೊ ಹಾಗಾಗಿ ಇದು ಹೋಗ್ತಾ ಓಡಾಡ್ತಾ ಕೂತ್ಕೊಂಡು ಮಲ್ಕೊಂಡು ಯಾವಾಗ ಬೇಕಾದ್ರೂ ಇದನ್ನು ಜಪ ಮಾಡಬಹುದು. ಆ ಥರದ್ದೊಂದು ಜಪಮಾಲೆ. ಇದು ಡಿಜಿಟಲ್ ಕೌಂಟಿಂಗ್ ಅಷ್ಟೇ, ಇದು ಎಷ್ಟು ಮಾಡಿದ್ದೀವಿ ಒಂದು ದಿನಕ್ಕೆ ಅಂತ. ಒಂದೇ ಕಡೆ ಕೂತೇನು ಮಾಡಬೇಕಾಗಿಲ್ಲ, ದಿನಕ್ಕೆ ಮಿನಿಮಮ್ 10,000ವರೆಗೂ ಮಾಡಬೇಕು ಅಂತ ಹೇಳಿದ್ದಾರೆ. 10,000 ಜಪ, ಗೊತ್ತಾಯ್ತಾ. ಸೊ ಹಾಗಾಗಿ ಅದು ಕೂಡ ನನಗೆ ಸ್ವಲ್ಪ ಎಫೆಕ್ಟ್ ಆಗಿದೆ ಅಷ್ಟೇ, ಬೇರೆ ಏನಲ್ಲ. 3 ಡೇಸಲ್ಲಿ ಕಂಪ್ಲೀಟ್ ಆಯಿತು. ನಾನೇ ಒಂದು ದಿವಸ ಎಕ್ಸ್ಟ್ರಾ ರೆಸ್ಟ್ ಮಾಡಿದೆ. ರೇಡಿಯೇಷನ್ ಜಾಸ್ತಿ ಇರುತ್ತೆ, ಕ್ಲಾಸಸ್ ತೊಗೊಂಡ್ರೆ ಇದಾಗುತ್ತೆ ಅಂತೇಳಿ. ಈಗ ಓಕೆ. ಇವತ್ತು ನಾನು ಯಾರಿಗೆ ಅವತ್ತು ಹೇಳಿದೆ ಮುದ್ರೆ ಹೇಳ್ತೀನಿ ಅಂತ, ಮುದ್ರೆ ಇವತ್ತು ಬೇಡ, ಅದ್ರದ್ದು ಸ್ವಲ್ಪ ಎಕ್ಸ್ಪ್ಲನೇಷನ್ ಎಲ್ಲ ಜಾಸ್ತಿ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಜನ್ರಲಾಗಿ ಏನಾದ್ರು ಮಾತಾಡೋಣ. ನಾಳೆಯಿಂದ ರೆಗ್ಯುಲರ್ ಕ್ಲಾಸಸ್ ಮಾಡೋಣ. ನಾನು ನಾಳೆನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಮಾತಾಡ್ಬಿಡೋಣ ಎಲ್ಲರ ಜೊತೆನೂ ಅಂತೇಳಿ ಇವತ್ತು ಝೂಮ್ ಸೆಟ್ ಮಾಡಿದೆ. ಓಕೆ. ತುಂಬ ಜನಕ್ಕೆ ಗೊತ್ತಿಲ್ಲ ಪಾಪ, ಇವತ್ತು ಝೂಮ್ ಇದಾಕಿರೋದು 7 ಜನ ಅಷ್ಟೇ ಬಂದಿದ್ದೀರಾ. ಓಕೆ. ಇವತ್ತು ಸುಮ್ಮನೆ ಜನರಲ್ ಟಾಕ್ ಇರಲಿ, ಮಾತಾಡೋಣ. 4 ಡೇಸ್ ನೀವೆಲ್ಲ ಏನು ಮಾಡಿದ್ರಿ? ತುಂಬ ಜನಕ್ಕೆ ಇನ್ಮೇಲೆ ಮೇಡಮ್ ಕ್ಲಾಸೇ ಮಾಡಲ್ವೇನೋ, ಸ್ಟಾಪ್ ಮಾಡಿಬಿಟ್ರು ಅಂತ ಅನಿಸುತ್ತಾ ಯಾರಿಗಾದರೂ? ಇನ್ಮೇಲೆ ಕ್ಲಾಸ್ ಮಾಡಲ್ಲ? ಹಂಗೇನಿಲ್ಲ, ಅದೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದಕ್ಕೆ ನಾನೇ ಹೆದರಿಕೆ. ಯಾಕೆ ಇರಲಿ, ಇಲ್ಲದೆ ಇರಲಿ, ನಮ್ಮ ಕೆಲಸ ನಾವು ಮಾಡಬೇಕಲ್ವಾ. ಅವತ್ತು ಹೇಳಿದ್ನಲ್ಲ ಸ್ವಲ್ಪ ಜ್ವರ ಬಂದಿದೆ ಅಂತೇಳಿ, ಕ್ಲಾಸ್ ಮುಗಿಸೋವಾಗ ಜ್ವರ ಬಂದಿದೆ ಅಂತ ಬೇಗ ಮುಗಿಸ್ಬಿಟ್ನಲ್ಲ, ಸುಸ್ತಾಗ್ತಾ ಇದೆ ನನಗೆ ಅಂತೇಳಿ. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ. ಓಕೆ ಓಕೆ, ಸೋ ಸ್ವೀಟ್. ಇಲ್ಲ, ಕ್ಲಾಸ್ ಅಂತೂ ಪಕ್ಕಾ ಮಾಡೇ ಮಾಡ್ತೀನಿ, ನಿಲ್ಲಿಸೋದಿಲ್ಲ. ಈ ಥರ ಏನಾದರೂ ಆದಾಗ ಅದಕ್ಕೆ ಹೇಳಿದ್ದು, ನೀವ್ಯಾರಾದರೂ ಒಬ್ಬರು ರೆಡಿಯಾಗಿ ನಾನು ಬಂದಿಲ್ಲ ಅಂದ್ರೂ ಸಂಕಲ್ಪ ಸಿದ್ಧಿ ನಿಲ್ಲಬಾರ್ದು, ನೀವು ಯಾರಾದರೂ ಮಾಡ್ಕೊಂಡು ಹೋಗ್ಬೇಕು ಅಂತ ಅಲ್ವಾ. ಓಕೆ. ಒಬ್ಬರ ಮೇಲೆ ಇದ್ರೆ ನೋಡಿ ಹೀಗೆ ಆಗುತ್ತೆ. ಇನ್ನೊಬ್ಬರು ಮಾಡೋದು ಕಲ್ತ್ಕೊಂಡ್ರೆ ನಾನು ರೆಸ್ಟ್ ಮಾಡಿದ್ರು ನೀವು ಕ್ಲಾಸ್ ಮಾಡ್ಬೋದು, ಹೌದಾ ಅಲ್ವಾ? ಓಕೆ. ಇನ್ನೇನು ಅಷ್ಟಿದಾಗಲ್ಲ.
ಸ್ವಲ್ಪ ಈಗ ಗೊತ್ತಲ್ವಾ ನಿಮಗೆ, ಮಳೆ ಚಳಿ ಇದೆಲ್ಲ ಇದೆ ಅಂತ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ದಿವಸ ರೆಸ್ಟ್ ತೊಗೊಂಡಿದ್ದು. ಇಷ್ಟು ದಿವಸ ನಾನು ಎಲ್ಲರಿಗೂ ಆಶ್ಚರ್ಯ. ಅಂದರೆ ನನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದಾರಲ್ವ, 10 ವರ್ಷ 15 ವರ್ಷದಿಂದ, ಅವರೆಲ್ಲ ಅದು ದೊಡ್ಡ ಘಟ. ಅದು ಅದಕ್ಕೆ ಹುಷಾರಿಲ್ಲ ಅಂದರೆ ನಂಬಕ್ಕೆ ಆಗಲ್ಲ. ಅಂದರೆ ನಾನು ಮಲಗದೇ ಇಲ್ಲ, ಸಾಮಾನ್ಯಕ್ಕೆ ನಾನು ಮಲಗೇ ಇಲ್ಲ ಯಾವತ್ತೂ ಕೂಡ. ಜ್ವರ ಬಂದು ಹುಷಾರಿಲ್ಲ ಅಂತೇಳಿ ಏನು ಅಮ್ಮಮ್ಮ ಅಂದರೆ ಒನ್ ಡೇ ಬೆಳಗ್ಗೆಯಿಂದ ಸಂಜೆವರೆಗೂ ಮಲಗಿದ್ರೆ ಅದು ಜಾಸ್ತಿ. ನೆಕ್ಸ್ಟ್ ಡೇ ನಾನು ಮಾಮೂಲಿ 4 ಗಂಟೆಗೆ ಎದ್ದಿರ್ತೀನಿ. ಈ ಸರಿ ನಾನು ತುಂಬ ಫೋನ್ ಕಾಲ್ಸ್ ಎಲ್ಲ ರಿಸೀವ್ ಮಾಡಿಲ್ಲ 3 ಡೇಸಿಂದ. ಅದಕ್ಕೆ ಎಲ್ಲರಿಗೂ, ನನಗೆ ಹುಷಾರಿಲ್ಲ ಅಂದರೆ ಅವ್ರಿಗೆ ನಂಬಕ್ಕೆ ಆಗ್ತಾಯಿಲ್ಲ. ಹೌದಾ, ನಿನಗೂ ಹುಷಾರಿಲ್ವಾ? ಏನು, ಎಲ್ಲರಿಗೂ ನಾನು ಮನುಷ್ಯರಲ್ವಾ, ನಮಗೂ ಎಲ್ಲನೂ ಬರುತ್ತೆ. ಬಟ್ ಸ್ವಲ್ಪ ಜಾಸ್ತಿ ಬಂತು ಈ ಸರಿ ಅಷ್ಟೇ. ಗುಣ ಆಗಲಿಕ್ಕೆ ಟೈಮ್ ತಗೋತು. 2 ಡೇಸಲ್ಲಿ ರೆಡಿಯಾಗಿದ್ದೆ ನಾನು. ಬಟ್ ರೆಡಿ ಆದ ತಕ್ಷಣ ಇಮ್ಮಿಡಿಯೇಟ್ ಇದು ಮಾಡಬಾರ್ದು ಅಂತ ನನಗೆ ಬಾಡಿ ಪೇಯ್ನ್ ಜಾಸ್ತಿ ಆಗಿತ್ತು. ಹಾಗಾಗಿ ಎಕ್ಸ್ಟ್ರಾ 1 ಡೇ ನಾನೇ ರೆಸ್ಟ್ ಮಾಡಿದೆ. ಏಜ್ ಆಗ್ತಾ ಬರ್ತಾ ಇದೆ, ಜಾಸ್ತಿ ಓವರ್ ರಿಸ್ಕ್ ತಗೋಬಾರ್ದು ಅಂತ ನಾನೇ ಸ್ವಲ್ಪ ರೆಸ್ಟ್ ಮಾಡಿದೆ. ಓಕೆ, ಇದು ಎಷ್ಟು ಜನ ನೋಡಿದ್ದೀರಿ? ಇದು ಬರೀ 130ಗೆ 2 ಬರುತ್ತೆ, 130 ರೂಪಾಯಿಗೆ 2 ಬರುತ್ತೆ. ಆರಾಮಾಗಿ ನೀವು ಇದನ್ನು ಈ ಥರ ಇದೊಂದು ಬಟನ್ ಇದೆ ಅಲ್ವಾ ಇಲ್ಲಿ, ಇದು ಬಟನ್ ಇದೆಯಲ್ಲ, ಇದನ್ನು ಒತ್ತಿದ್ರೆ ಕೌಂಟಿಂಗ್ ತೋರಿಸುತ್ತೆ ನೋಡಿ. ನಾನು ನೋಡಿ ರಾತ್ರಿ ಇಡೀ ಮಲಗಿದಾಗ ನೆನ್ನೆ ಸಂಜೆಯಿಂದ ಹತ್ತತ್ರ 3000 ಜಪನ ಮಾಡಿದ್ದೀನಿ. ಮಲಗಿದಾಗೂ ಮಾಡ್ತಾಯಿದ್ದೀನಿ, ನಿದ್ದೆಯಲ್ಲಿ ಎಚ್ಚರ ಆದಾಗೆಲ್ಲ ಜಪ ಮಾಡ್ತಾಯಿದ್ದೀನಿ, ಒಂದು ಸಿದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ ಅಂತ 3155 ಸಾರಿ ಮಾಡಿದ್ದೀನಿ. ನೀವು ಅಷ್ಟೊಂದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಭಕ್ತಿ, ನಿಮಗೇನೋ ಒಂದು ಮಂತ್ರವನ್ನು ಸಿದ್ಧಿ ಮಾಡ್ಕೋಬೇಕು, ಏನೋ ಒಂದು ಇದು ಮಾಡಬೇಕು. ಜಪಕ್ಕೆ ಇದೇನಂತಾರೆ, ಧ್ಯಾನಕ್ಕೆ ಕೂತ್ಕೊಳ್ಳೋ ಮುಂಚೆ ಜಪನ ಚೆನ್ನಾಗಿ, ಅದು ನಮ್ಮ ನಾಲಿಗೆ ಮೇಲೆ ಕೂತ್ಕೋಬೇಕು ಆ ಜಪ, ಆ ಹೆಸರು. ಹಂಗಿದ್ರೆ ಮಾಡಬಹುದು. ನೀವು ಕೂಡ ಮಾಡಬೇಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಅವರವ್ರ ಭಕ್ತಿ, ಅವರವ್ರ ಕೆಪಾಸಿಟಿ ಎಷ್ಟಿದೆ ನಮಗೆ ಗೊತ್ತಿರೋದಿಲ್ಲ. ನಿಮ್ಮ ಆತ್ಮ ಎಷ್ಟು ಶುದ್ಧವಾಗಿರುತ್ತೆ ಅದರ ಮೇಲೆ ಹೋಗುತ್ತೆ. ನೀವು ಯಾರಿಗಾದ್ರೂ ಇಷ್ಟ ಇದ್ದರೆ ಮಾಡಬಹುದು. ಧ್ಯಾನದಲ್ಲೇ ನಾನು ಹೋಗಬೇಕು, ಸ್ಪಿರಿಚುವಲಿ ಹೋಗಬೇಕು ಅನ್ನೋರು ಅಭ್ಯಾಸ ಮಾಡಬಹುದು. ಕಷ್ಟ ಆಗುತ್ತೆ ಫಸ್ಟು, ಏನೇನೋ ಕೆಟ್ಟ ಆಲೋಚನೆಗಳು ಬರುತ್ತೆ. ಬಟ್ ಅದನ್ನು ಮೀರಿ ಮಾಡಿದಾಗ ತುಂಬ ಮೈಂಡ್ ಸ್ಟ್ರಾಂಗ್ ಆಗುತ್ತೆ, ಒಳ್ಳೆಯದಾಗುತ್ತೆ. ಹಾಗಾಗಿ ಮಾಡಬಹುದು, ನೋ ಪ್ರಾಬ್ಲಮ್. ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮಾಡಿ. ಪರ್ಸ್ನಲಾಗಿ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಇದಾಕಿ. ಅಂದರೆ ನನಗೆ ಹೇಳಿರೋದು 2 ಲಕ್ಷ ಜಪ ಆಗಬೇಕು ನಿಮ್ಮದು ಅಂತ ನನಗೆ ಹೇಳಿದ್ದಾರೆ. 2 ಲಕ್ಷ ಜಪ ಆದಮೇಲೆ ಧ್ಯಾನದಲ್ಲಿ ಕೂತ್ಕೋಬೋದು ಅಂತ. ನಾನು ಈಗಿನ್ನೂ ಫಸ್ಟ್ ಸ್ಟೆಪ್ ಇಟ್ಟಿದ್ದೀನಿ, ನೋಡೋಣ ಎಷ್ಟು ಸಿದ್ಧಿ ಆಗುತ್ತೆ, ಡಿಸ್ಟರ್ಬೆನ್ಸ್ ಎಷ್ಟು ಬರುತ್ತೆ ಅದಕ್ಕೆ. ನೋಡಿ, ಈ ಥರ ಹುಷಾರಿಲ್ಲದೆ ಆಗೋದು, ಆಮೇಲೆ ಬೇರೆ ಏನೇನೋ ಆಗ್ತದೆ. ಅದನ್ನೆಲ್ಲ ಮೀರಿ ನಾವು ಹೋದಾಗ ಸಾಕ್ಷಾತ್ಕಾರ ಆಗೋದು ಅಲ್ವಾ. ಸೊ ಹಾಗಾಗಿ ನೋಡೋಣ, ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿದೆ? ದೇವರ ನಾಮ ಹೇಳೋದ್ರಲ್ಲಿ ಏನು ಲಾಸ್ ಇಲ್ಲ ಅಲ್ವಾ. ನಾನು ಅಂದ್ಕೊಂಡಂತೆ ಸಿದ್ಧಿ ಆಗಿಲ್ಲ ಅಂದ್ರೂ ಲಾಸ್ ಏನಿಲ್ಲ ನನಗೆ ಅಲ್ವಾ. ಸೊ ಹಾಗಾಗಿ ಟ್ರೈ ಮಾಡ್ತಾಯಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಮಾಡೋದು. ಓಕೆ, ಯಾರಿಗಾದ್ರೂ ಏನೋ ಕ್ವಶನ್ ಕೇಳೋದಿದ್ರೆ ಕೇಳಿ. ಇವತ್ತು ಸುಮ್ಮನೆ ಜನರಲ್ ಟಾಕ್ ಮಾಡೋಣ. ನಾಳೆಯಿಂದ ಸ್ವಲ್ಪ ಇನ್ನೂ ಚೆನ್ನಾಗಿ ರೆಡಿ ಆಗೋದಂದರೆ ಮೆಂಟಲಿ ಸ್ವಲ್ಪ ಪೀಸ್ಫುಲ್ಲಾಗಿ. ಜುಲೈ 1ರಿಂದ ಬೇರೆ ಒಂದು ಕ್ಲಾಸ್ ಕೂಡ ಮಾಡ್ತೀನಿ, ಅದರ ತಯಾರಿ ಮಾಡ್ತಾ ಇದ್ದೀವಿ. ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರ ಹುಡುಕೊಳ್ಳೋ ಥರ ಒಂದು ಕ್ಲಾಸನ್ನು ರೆಡಿ ಮಾಡ್ತಾ ಇದ್ದೀವಿ. ಓಕೆ, ಜುಲೈ 1ರಿಂದ ಇರುತ್ತೆ. ನಾನು ಅದು ಪೋಸ್ಟರ್ಸ್ ಎಲ್ಲ ರೆಡಿ ಆದಮೇಲೆ ನಿಮಗೆ ಕೊಡ್ತೀನಿ. ಓಕೆನಾ? ಯಾರು ನಮಗೆ ಸಂಕಲ್ಪ ಸಿದ್ಧಿಲಿ ಸ್ವರ ವಿಜ್ಞಾನ ಮತ್ತು ಚಕ್ರ ಸಾಧನೆ ಎರಡಕ್ಕೂ ಬಂದಿದ್ದೀರಾ, ಅವರಿಗೆ ತುಂಬ ಕಮ್ಮಿ ಕಾಸ್ಟು
ಒಂದು ಹೋಟೆಲ್ಗೆ ಹೋಗಿ ಇಬ್ಬರು ಹೋಟೆಲ್ಗೆ ಹೋಗಿ ತಿಂಡಿ ಊಟ ಮಾಡ್ಕೊಂಬಂದರೆ ಮುಗ್ದೋಗ್ಬಿಡ್ಬೇಕು ಅಂತ ಕಾಸ್ಟಲ್ಲಿ ಕೊಡ್ತೀನಿ ಕ್ಲಾಸು. ಲೈಫ್ ಟೈಮ್ ನೀವು ಅದನ್ನು ಸರಿ ಮಾಡ್ಕೊಳ್ಳೋ ಅಂಥ ಒಂದು ಅದ್ಭುತವಾದ ಕ್ಲಾಸನ್ನು ಮಾಡೋಣ. ಎರಡಕ್ಕೂ ಬಂದಿಲ್ಲ ಅಂದವ್ರಿಗೆ ಫುಲ್ ಪೇ ಮಾಡಬೇಕು. ಎರಡಕ್ಕೂ ಬಂದಿರೋರಿಗೆ ಎಷ್ಟು 75% ಇದು ಕೊಡ್ತೀನಿ ಆಫರು, ಓಕೆನಾ? ಸೊ ಹಾಗಾಗಿ ಯಾರಿಗಾದರೂ ಏನಾದರೂ ಕ್ವಶನ್ ಇದ್ದರೆ ಕೇಳಿ ಮಾತಾಡೋಣ. ಇವತ್ತು ಬರೀ ಜನರಲ್ ಟಾಕ್ ಇಲ್ಲ, ನೀವೇನಾದ್ರು ಮಾತಾಡ್ತೀರಾ ಅಂದರೆ ಮಾತಾಡಿ. ಏನಪ್ಪ ಮೇಡಮ್ ಬೆಳಿಗ್ಗೆ ಎಬ್ಬಿಸ್ಬಿಟ್ಟು ಬರೀ ಮಾತೇ ಆಡ್ತಾ ಇದ್ದಾರೆ ಇವತ್ತು ಅಂತ ಅಂದ್ಕೋಬೇಡಿ. ಮತ್ತೇನೇನು ಚಾಲೆಂಜಸ್ ಕೊಟ್ಟಿದ್ದೆ ಅದು ಯಾರ್ಯಾರು ಮಾಡ್ತಾ ಇದ್ದೀರಾ? 5 ದಿವಸ ಯಾರೆಲ್ಲ ಪ್ರಾಣಾಯಾಮ ಮಾಡಿದ್ರಿ ಅಥವಾ ಮಾಡಿಲ್ಲ, ಯಾರ್ಯಾರು ನಿದ್ದೆ ಮಾಡಿದ್ರಿ, ಚೆನ್ನಾಗಿ ಮಲಗಿದ್ರಿ, ನೀವು ರೆಸ್ಟ್ ಮಾಡಿದರೆ, ನಾನು ರೆಸ್ಟ್ ಮಾಡಿದೆ ಮ್ಯಾಮ್. ಡೈರಿ ಬರಿತಾ ಇದ್ದೀರಾ? ಡೈರಿ ಮಿಸ್ ಮಾಡಾಗಿಲ್ಲ ನೋಡಿ. ಹುಷಾರಿಲ್ಲ ಅಂದ್ರೂ ಡೈರಿ ಬರೀಬೇಕು. ಸರಿ, ಉಲ್ಟಾ ಆಯ್ತು. ತಗೊಂಡಿದ್ದೀರಾ ಹೋಗ್ಲಿ ಹೊಸ ಡೈರಿಯನ್ನ? ಎಸ್ ಮೇಡಮ್, ತಗೊಂಡಿದ್ವಿ, ಬರಿತಾ ಇದ್ವಿ. ಓಕೆ, ಗುಡ್. ಮತ್ತೆ 4 ದಿವಸದಿಂದ ನಿಲ್ಸಿಲ್ಲ ಮೇಡಮ್, ನಾವು ಮಾಡ್ತಾ ಇದ್ವಿ ಇದೇ ಟೈಮಿಂಗ್ಸ್ ಎದ್ದೆ ಮಾಡ್ತಾ ಇದ್ದೀರಾ? ಹ್ಮ್ ಅದು ಅಭ್ಯಾಸ ಆಗಬೇಕು. ಯಾರು ಇರಲಿ ಇಲ್ಲದೆ ಇರಲಿ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ನೀವು ನನಗೋಸ್ಕರ ಮಾಡಬಾರ್ದು, ನಿಮಗೋಸ್ಕರ ಮಾಡಬೇಕು ಅಲ್ವಾ? ನೀವು ಸರಿಯೋ, ನೀವು ಹೆಲ್ತ್ ಚೆನ್ನಾಗಾಗಬೇಕು, ನಿಮ್ಮ ಮೆಂಟಾಲಿಟಿ ಚೆನ್ನಾಗಾಗಬೇಕು ಅಂತ ತಾನೇ ಮಾಡ್ತಿರ್ತೀರಾ. ಸೊ ಇಂದು ನಾನು ಮೊದಲ ಬಾರಿಗೆ ತರಗತಿಗೆ ಸೇರಿಕೊಂಡೆ. ಓಕೆ ಸರ್, 4 ಡೇಸಿಂದ ರಜೆ ಇತ್ತು, 4 ಡೇಸಿಂದ ಕ್ಲಾಸಸ್ ಮಾಡ್ತಾ ಇರಲಿಲ್ಲ. ಇವತ್ತೇ ಫಸ್ಟ್ ಓಪನ್ ಮಾಡಿರೋದು. ಸೊ ಹಾಗಾಗಿ ನಿಮಗೇನು ಅಷ್ಟು ಅದೇ ನೋಡಿದೆ, ಹೆಸರು ಬೇರೆ ಇತ್ತು. ನಾಳೆಯಿಂದ ಕಂಟಿನ್ಯೂಸ್ ಕ್ಲಾಸಸ್ ಇರುತ್ತೆ ಸರ್. ಇವತ್ತು ಸ್ವಲ್ಪ ಜಸ್ಟ್ ಜನರಲ್ ಟಾಕ್. ಸಂಡೇ ನಮ್ಮಲ್ಲಿ ಕ್ಲಾಸ್ ಇರಲ್ಲ, ಏನಾದ್ರು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀವಿ. ನನಗೆ ಸ್ವಲ್ಪ ಜ್ವರ ಇದ್ದಿದ್ದ ಕಾರಣ ಜಾಸ್ತಿ ಮಾತಾಡೋದು ಬೇಡ ಅಂತ ನಾನೇ ಇದು ಮಾಡ್ತಿದ್ದೀನಿ. ನಾನು ಫಸ್ಟ್ ಟೈಮ್ ಮ್ಯಾಮ್. ಭಾಗ್ಯ ಯಾರು? ಇನ್ನೊಬ್ರು ಭಾಗ್ಯ. ಓಕೆ, ಎಲ್ಲಿಂದ ಮ್ಯಾಮ್ ನೀವು? ಭಾಗ್ಯ ಅವ್ರು ಎಲ್ಲಿಂದ? ಸೊ ಪರಮೇಶ್ವರ್ ಸರ್ಗೆ ವೆಲ್ಕಮ್ ಟು ದಿ ಸಂಕಲ್ಪ ಸಿದ್ಧಿ. ನಮ್ಮ ಕುಟುಂಬಕ್ಕೆ ನಿಮಗೆ ಸ್ವಾಗತ. ನನಗೆ ಗೊತ್ತಿಲ್ಲ ನೀವು ಇವತ್ತೇ ಫಸ್ಟ್ ಬಂದಿದ್ದೀರಾ ಅಂತ, ಸಾರಿ. ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಡೈಲಿ ಕ್ಲಾಸಸ್ ಇರುತ್ತೆ ಸರ್, ನಾಳೆಯಿಂದ ಅಟೆಂಡ್ ಮಾಡಿ. 21 ಡೇಸಲ್ಲಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ತುಂಬ ಜನದ ಚೇಂಜ್ ಆಗಿದೆ, ಆ ಒಂದು ಕಾನ್ಫಿಡೆಂಟ್ ನಮಗಿದೆ. ನಾಳೆಯಿಂದ ರೆಗ್ಯುಲರಾಗಿ ಅಟೆಂಡ್ ಆಗಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಲ್ಲಿ ಗ್ರೂಪಿಗೆ ಜಾಯ್ನ್ ಆಗಿದ್ದೀರಲ್ವಾ? ಓಕೆ. ಜುಲೈಯಿಂದ ಒಂದು ಕ್ಲಾಸು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜುಲೈ 1ರಿಂದ 15 ಡೇಸ್ ಇರುತ್ತೆ ಅದು ಕ್ಲಾಸು. ಅದೇನಂತ ಸರ್ಪ್ರೈಸ್, ಸಸ್ಪೆನ್ಸಲ್ಲಿದೆ, ರಿವೀಲ್ ಮಾಡಲ್ಲ. ಪೋಸ್ಟರ್ಸ್ ರೆಡಿ ಆದಮೇಲೆ ಹೇಳ್ತೀನಿ, ಓಕೆನಾ? ಕೇವಲ ನಿಮಗೆ ಒಂದು 999 ಆ ಥರದಲ್ಲೇ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಹೊರಗಡೆ ಎಲ್ಲ ಅದು ತುಂಬ ಕಾಸ್ಟ್ ಇರುವಂಥ ಕ್ಲಾಸು. ಬಟ್ ನಾನು ನಮ್ಮ ಸಂಕಲ್ಪ ಸಿದ್ಧಿಯವರಿಗೆ ಬೇಗ ಸಿದ್ಧಿಗಳಾಗಬೇಕು ಎಲ್ಲ ಅಂಥೇಳಿ ಒಂದು ಸ್ಪೆಷಲ್ ಕ್ಲಾಸನ್ನು ರೆಡಿ ಮಾಡ್ತಾ ಇದ್ದೀನಿ. ಅದು ಅಟೆಂಡ್ ಮಾಡಿದ ಮೇಲೆ ಐ ಹೋಪ್ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರ ಹುಡಿಕೊಂಡು ನೀವೇ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಆಗ್ತೀರಾ ಅಂತ. ತುಂಬ ಅದ್ಭುತವಾದ ಕ್ಲಾಸ್ ಇದೆ. ಅದು ರೆಡಿ ಆದಮೇಲೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಪೋಸ್ಟರ್ ಮುಖಾಂತರ. ಅದ್ರ ಬಗ್ಗೆನೇ ಒಂದು ದಿವಸ ಸುಮ್ಮನೆ ಜಸ್ಟ್ ಒಂದು 10-15 ನಿಮಿಷ ಮಾತಾಡ್ತೀನಿ. ಕ್ಲಾಸನ್ನು ಇದು ಮಾಡಿ, ಓಕೆನಾ? ಆಮೇಲೆ ಜಪ ಯಾರ್ಯಾರು ಮಾಡ್ತಾ ಇದ್ದೀರಾ? ಯಾರು ಮಾಡ್ತಾ ಇಲ್ವಾ? ಕುಶಲ ಮೇಡಮ್ ಮಾಡ್ತಾ ಇದ್ದೀರಾ? ಭಾಗ್ಯ ಮೇಡಮ್ ಮೈಸೂರಿಂದ, ನಿಮಗೆ ಕೂಡ ವೆಲ್ಕಮ್ ಟು ದಿ ಅವರ್ ಫ್ಯಾಮಿಲಿ. ನಮ್ಮ ಸಂಕಲ್ಪ ಸಿದ್ಧಿ ಕುಟುಂಬಕ್ಕೆ ನಿಮಗೆ ಸ್ವಾಗತ. ನಾಳೆಯಿಂದ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ.
ಅಟೆಂಡ್ ಮಾಡಿ. ನಾನು ಸ್ವಲ್ಪ ಇವತ್ತು ಸುಮ್ಮನೆ ಜನರಲ್ ಟಾಕ್ ಮಾಡೋಣ ಅಂತ ಬಂದೆ. ಶುಭೋದಯ ಮೇಡಮ್. ಶುಭೋದಯ ಸರ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಈಗ. ನಾನು ನಿಮ್ಮನ್ನು ಕೇಳಂಗಿಲ್ಲ ಈಗ. ನೀವೆಲ್ಲರೂ ನನಗೆ ಕೇಳಬೇಕು, ಹೇಗಿದ್ದೀರಿ ಹೇಗಿದ್ದೀರಿ. ಎಸ್, ಸೂಪರ್, ಚೆನ್ನಾಗಿದ್ದೀನಿ. ನಾನು ಕೂಡ ಮಿಸ್ ಮಾಡ್ತಾ ಇದ್ದೆ, ನಿನ್ನೆ ಕಾಲ್ ಮಾಡಿದ್ರಾ? ಓಕೆ. ಇಲ್ಲ, ನಾನು ಸ್ವಲ್ಪ ಕಾಲ್ಗಳು ಪಿಕ್ ಮಾಡೋದು ಕಮ್ಮಿ ಮಾಡಿದ್ದೀನಿ. ಯಾಕಂದರೆ ಡೈಲಿ 50-60 ಕಾಲ್ ಬರ್ತಾ ಇದೆ. ಬಹುಶಃ ಜಾಸ್ತಿ ಮಾತಾಡಿ 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 ಆ ಥರ ಆಗೋಯ್ತು ಏನೋ ಅನಿಸ್ಬಿಡುತ್ತೆ ಒಂದೊಂದ್ಸರಿ. ಬಟ್ ಎಲ್ಲ ಒಟ್ಟಾಗೋಯ್ತು. ಜಪ, ಫೋನ್ ಕಾಲ್ಸು, ತಿರುಗಾಡೋದು, ಎಲ್ಲ ಒಟ್ಟಿಗೆ ಬಂದು ಇದಾದರೆ ಏನಾಗುತ್ತೆ ಹೇಳಿ, ಆ ಥರ ಆಗೋಯ್ತು ನನಗೆ. ಅದಕ್ಕೆ ಈಗ ಸ್ವಲ್ಪ ಫೋನ್ ಕಾಲ್ ಕಮ್ಮಿ ಮಾಡ್ತಾ ಇದ್ದೀನಿ. ಯಾರನ್ನಾರು ಒಬ್ಬರನ್ನ ಫೋನ್ ರಿಸೀವ್ ಮಾಡೋಕ್ಕೆ ಹೈಯರ್ ಮಾಡೋಣ ಅಂದರೆ ಇನ್ನೂ ಅಷ್ಟು ಲೆವೆಲಿಗೆ ನಾನು ಹೋಗಿಲ್ಲ. ಸೊ ಎಲ್ಲ ನಾನೇ ಮಾಡಬೇಕು, ಫೋನು ರಿಸೀವ್ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಒಂದು ಹಂತಕ್ಕೆ ಬರೋವರೆಗೂ ಸ್ವಲ್ಪ ರಿಸ್ಕ್ ತೊಗೊಳ್ಳೇಬೇಕಲ್ವ. ಸೊ ಹಾಗಾಗಿ ನೋಡೋಣ, ನೆಕ್ಸ್ಟ್ ಆ ಥರ ಏನಾರು ಇದ್ದಾಗ ಬರೀ ಫೋನ್ ಕಾಲ್ ರಿಸೀವ್ ಮಾಡಿ ಮಾತಾಡೇ. ನಿಮ್ಮಲ್ಲೇ ಎಷ್ಟೊಂದು ಜನ ಇದ್ದೀರಲ್ವಾ, ಯಾರಾದರೂ ಆ ಥರ ಹೆಲ್ಪ್ ಮಾಡೋದಾದರೆ ಪೇ ಮಾಡಿ ಆ ಥರದ್ದು ಒಂದು ಟೆಲಿಕಾಲರ್ ಥರ ಒಂದು ಇದು ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಒಬ್ಬಳಿಗೆ ಎಲ್ಲನೂ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಟ್ ಸೇಮ್ ಟೈಮ್ ಬೇರೆ ಬಿಸ್ನೆಸ್ಸು ನೋಡಬೇಕು. ಹಾಗಾಗಿ ಓಕೆ. ಚಂದ್ರು ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಮೇಡಮ್, ಇವಾಗ ಸರ್ ಇದೆ. ಚೆನ್ನಾಗಿದ್ದೀರಾ? ಬಟ್ ಹೀಲಿಂಗ್ ಮಾಡಿ ನೀವೇ ರಿಸೀವ್ ಮಾಡ್ಕೊಂಡ್ರೆ ಅನಿಸ್ತದೆ ನನ್ಗೆ. ನಾನು ಹುಷಾರಿಲ್ದಿದ್ದಾಗಿಂದ ನೀವು ನನ್ ಬಗ್ಗೆ ಹೀಲಿಂಗ್ ಮಾಡಕ್ ಹೋಗಿ ನೀವೇ ರಿಸೀವ್ ಮಾಡ್ಕೊಂಡ್ರ ಅಂತ. ಇಲ್ಲ ಇಲ್ಲ, ಅಂದ್ರೆ ಸಾರಿ ಅದು ಮೇಡಮ್. ಒಂದು ಇರುತ್ತೆ. ಬಟ್ ಇಲ್ಲ, ನಾನು ಪ್ರೊಟೆಕ್ಷನ್ ಹಾಕೊಂಡು ಮಾಡ್ತಾ ಇದ್ದೀನಿ. ಆಮೇಲೆ ನಾನು ನಮ್ಮ ಗುರುಗಳಿಗೆ ಮೆಸೇಜ್ ಹಾಕ್ತೆ ಈ ಥರ ಆಗೋಗಿದೆ ಅಂತ. ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಜಪ ಮಾಡಬೇಕಾದ್ರೆ ಅವರಿಗೆ ಕೂಡ ತುಂಬ ಹೆಲ್ತ್ ಇಶ್ಯೂಸ್ ಆಗಿತ್ತಂತೆ. ಅಂದರೆ ಏನಾದ್ರು ಸಣ್ಣ ಪುಟ್ಟ ನೆಗೆಟಿವಿಟಿ ಇದ್ದರೆ ಅದು ಹೊರಗೆ ಹೋಗ್ಬೇಕಂದ್ರೆ ನಿಮಗೆ ಹೆಲ್ತ್ ಜ್ವರನೋ ಈ ಥರ ಬಂದೇ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಇಷ್ಟು ದಿವಸದ ಒಂದು ಲೈಫ್ ಸ್ಟೈಲ್ ಇರುತ್ತೆ, ಇನ್ಮೇಲೆ ಬೇರೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತಲ್ಲ, ಅವಾಗ ಈ ಥರ ಆಗುತ್ತೆ. ಡೋಂಟ್ ವರಿ, ಎದುರು ಆಗಿಲ್ಲ. ಕೂತ್ಕೊಂಡು ಜಪ ಮಾಡೋಕ್ಕಾಗಿಲ್ಲ ಅಂದರೆ ಮಲ್ಕಂಡೇ ಮಾಡಿ ಅಂದರು ನೋಡಿ. ಅದಕ್ಕೆ ಡಿಜಿಟಲ್ ಜಪ ಒಳ್ಳೇದು ಮೇಡಮ್. ಮಾಡ್ತಾ ಇದ್ದೀನಿ. ನನ್ಗೆ ಇವೇ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು. ಯಾಕಂದ್ರೆ ಮೊನ್ನೆ ಮಾತಾಡೋದ್ ಮಾನಸಿಂದಾನೆ ನಿಮ್ಗೆ ಈ ತರ ಆಯ್ತಲ್ಲ, ನನ್ಗೆ ಅದೊಂಥರ ಮನ್ಸಲ್ಲಿ ಹೆಂಗೆ ಏನ್ ಈ ತರ ಆಗೋಯ್ತಲ್ಲ ನಮ್ಗೆ, ಹಿಂಗೆ ಆಯ್ತಲ್ಲ ಅನ್ಕೊಂಡೆ. ಸರಿ ಮೇಡಮ್, ಸರಿ ಆಯ್ತಲ್ವಾ? ಥ್ಯಾಂಕ್ಸ್. ಓಕೆ, ಸರಿ ಇದ್ದೀನಿ ಸರ್. ಅದು ಕೂಡ ಒಂದೊಂದು ಮಿಸ್ಟೇಕ್ ಮಾಡ್ತಾ ಇದ್ದೆ ನಾನು. ಏನಪ್ಪ ಅಂದರೆ ನನಗೆ ಪ್ರೊಟೆಕ್ಷನ್, ವಿತೌಟ್ ಪ್ರೊಟೆಕ್ಷನ್ ಹಂಗೆ ಹೀಲ್ ಮಾಡ್ತಾ ಇದ್ದೆ. ಅದು ಬೇರೆಯವ್ರ ಎನರ್ಜಿ ನಮಗೆ ಬಂದು ಇದಾಗುತ್ತಂತೆ. ಅದಕ್ಕೆ ನೋಡಿ, ಈಗ ಅವರೇ ಸಜೆಸ್ಟ್ ಮಾಡಿದ್ರು ಒಂದು ಏನಂತಾರೆ, ಇದು ಒಂದು 7 ಚಕ್ರಾಸ್ ಬ್ರಾಸ್ಲೆಟ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ಇದು ಹಾಕ್ಕೊಳ್ಳಿ ಅಂತ ಹೀಲ್ ಮಾಡಿ ನನಗೆ ಕಳಿಸಿದ್ದಾರೆ. 7 ಚಕ್ರಾಸ್ ಅವರ ಕ್ರಿಯೇಟ್ ಆಗಿರುತ್ತಲ್ಲ ಮೇಡಮ್, ಆತರ ನಮ್ಗೆ ಡಿಸ್ಟರ್ಬ್ ಆಗಲ್ಲ ಅಂತ. ಆಗಲ್ಲ. ಕೆಲವೊಂದ್ಸರಿ ಒಬ್ಬರದ್ದು ಎನರ್ಜಿ ಏನಾಗಿರುತ್ತೆ ಅಂತಂದ್ರೆ, ಈಗ ಸಾಮಾನ್ಯವಾಗಿ ನಾನು ಏನೇನು ಚಕ್ರ ಸಾಧನೆ ಕ್ಲಾಸ್ ಎಲ್ಲ ಮಾಡಿದ್ದೀನಲ್ಲ, ನಿಮ್ಮಗಳ ಆರ ನನ್ನ ಆರ ಜೊತೆ ಕನೆಕ್ಟ್ ಆಗಿರುತ್ತೆ. ಇವಾಗ ಅಂಥವ್ರಿಗೆ ಹೀಲ್ ಮಾಡೋವಾಗ ಇಲ್ಲ, ಕೆಲವ್ರದ್ದು ತುಂಬ ನೆಗೆಟಿವ್ ಇರುತ್ತೆ, ತುಂಬ ನೆಗೆಟಿವ್ ಇರ್ತಾರೆ ಅವರು. ಅಂಥವ್ರಿಗೆ ಹೀಲ್ ಮಾಡೋವಾಗ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ದೆ ಮಾಡಿದ್ರೆ, ಮತ್ತೆ ನಾನು ಈ ಥರದ್ದೇನು ಆಗ್ತಾ ಇರಲಿಲ್ವಲ್ಲ, ಈ ಥರ ಕ್ರಿಸ್ಟಲ್ಸ್ ಏನು ಯೂಸ್ ಮಾಡ್ತಿರ್ಲಿಲ್ವಲ್ಲ. ಹಾಗಾಗಿ ನನಗೆ ಇವಾಗ ಏನು ಹೇಳಿದ್ದಾರೆ, ಯಾರಿಗಾರು ಹೀಲ್ ಮಾಡ್ಬೇಕಾದ್ರೆ 1 ನಿಮಿಷ ಹಂಗೆ ಇರಿ. ನೋಡಿ, ಒಂದು ವಾಂಡನ್ನು ಕಳಿಸ್ಕೊಟ್ಟಿದ್ದಾರೆ.
ಇದರಲ್ಲೂ ಕೂಡ 7 ಚಕ್ರಾಸ್ ಇದೆ. ಯಾರಾದರೂ ಹೀಲಿಂಗ್ ಫೀಲ್ಡಿಗೆ ಬರ್ತೀನಿ ಅಂದರೆ ತುಂಬ ಸೇಫ್ಟಿಯಾಗಿ ಬರಬೇಕು. ಇದು ಒಂದು ವಾಂಡ್. ಇದೇನು ಮಾಡುತ್ತಪ್ಪ ಅಂತಂದರೆ, ನಾವು ಕೈಯಲ್ಲಿ ಫಸ್ಟ್ ಈ ಥರ ಹೀಲ್ ಮಾಡ್ತಾ ಇದ್ವಲ್ಲೋ, ಈಗ ಕೈಯಲ್ಲಿ ಮಾಡಬಾರ್ದು. ವಾಂಡು ಹೆಲ್ಪ್ ತಗೊಂಡು ವಾಂಡಲ್ಲಿ ಹೀಲ್ ಮಾಡಿ ಅಂತ. ಅಂದರೆ ಅದು ಎನರ್ಜಿ ಕೈಗೆ ಬರುತ್ತೆ ಡೈರೆಕ್ಟ್, ನಮ್ಮ ಬಾಡಿಗೆ ಇದಾಗುತ್ತೆ ಅಂತೇಳಿ. ನಾವೆಷ್ಟೇ ಪ್ರೊಟೆಕ್ಷನಲ್ಲಿದ್ದರೂ ಒಂದೊಂದು ಸರಿ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಅಂತ, ಜಾಸ್ತಿ ನೆಗೆಟಿವಿಟಿ ಇದ್ದಾಗ. ನೋಡಿ, ಇದನ್ನು ಜಸ್ಟ್ ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ರೆ ನಮ್ಮಲ್ಲಿರೋದನ್ನೆಲ್ಲ ಆ ನೆಗೆಟಿವಿಟಿ ಇದು ತಗೊಳುತ್ತೆ. ತುಂಬ ನೆಗೆಟಿವ್ ಇದ್ರೆ ಏನಾಗುತ್ತೆ, ಇದೇ ಸೀಳೋಗ್ಬಿಡುತ್ತಂತೆ. ಅಷ್ಟು ದುಷ್ಟಶಕ್ತಿ, ಕೆಟ್ಟ ಶಕ್ತಿಗಳು ಮನಸ್ಸಲ್ಲಿ, ದೇಹದಲ್ಲಿ ಇರುತ್ತೆ ಅಂತ. ಕೆಲವ್ರಿಗೆ ಇದೆಲ್ಲ ಏನು ಮೇಡಮ್ ಸುಮ್ಮನೆ ಹೇಳ್ತಿದ್ದಾರೆ ಅನ್ನಿಸ್ಬೋದು, ಬಟ್ ನಾನು ಫಸ್ಟ್ ನಂಬ್ತಾ ಇರಲಿಲ್ಲ. ಅನುಭವಕ್ಕೆ ಬಂದಾಗ ನಂಬಲೇಬೇಕು ಅಲ್ವಾ? ಸೊ ಹಾಗಾಗಿ ಕೆಟ್ಟ ದೃಷ್ಟಿಗಳು, ಕೆಟ್ಟ ಆಲೋಚನೆಗಳು ಹಾಗೆ ಆಗುತ್ತೆ. ವಾಮಾಚಾರ ಅಂದರೆ ಯಾರೋ ಬಂದು ಏನೋ ನಿಮಗೆ ಮಾಡೋದಲ್ಲ, ಮನಸ್ಸಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡೋದು. ಅಂದರೆ ಅಯ್ಯೋ ಇವರು ಬೆಳೀತಾ ಇದ್ದಾರಲ್ಲ, ಏನು ವಿತೌಟ್ ಏನು ಪರಿಶ್ರಮ ಇಲ್ಲದೆ, ಏನು ಎಫರ್ಟ್ ಇಲ್ಲದೇ ಇಷ್ಟು ಚೆನ್ನಾಗಿ ಆಗ್ಬಿಟ್ರಲ್ಲ ಇವರು, ನಾವಿಷ್ಟು ಮಾಡಿದ್ರು ಏನೂ ಆಗ್ತಾ ಇಲ್ವಲ್ಲ ಅಂತ ಮನಸ್ಸಲ್ಲಿ ಏನೋ ಒಂದು ನೋವು ಅಥವಾ ಏನೋ ಒಂದು ಕೆಟ್ಟದಾಗಿ ನಿಮ್ಮ ಬಗ್ಗೆ ಆಲೋಚನೆ ಮಾಡಿಕೊಂಡು ದೃಷ್ಟಿ ಬೀರ್ತಾರಲ್ಲ, ಅದೆಲ್ಲ ನಿಮಗೆ ವಾಮಾಚಾರ ರೀತಿ ಆಗುತ್ತೆ ಅಂತ. ಸೊ ಮನೆಯಲ್ಲಿ ಕೂಡ ನೀವು ಏನು ಮಾಡಿ, ನೆಗೆಟಿವ್ ಮಾತುಗಳನ್ನು ಆಡಬೇಡಿ ಜಾಸ್ತಿ. ನೆಗೆಟಿವ್ ಮಾತಾಡ್ತಾ ಏನಾಗುತ್ತೆ ಗೊತ್ತಾ? ಈಗ ಕೆಲವ್ರ ಮನೇಲಿ ಏನಂದರೆ ಥೂ ಏನು ಜೀವನ ಇದು, ಥೂ ಅಂತಲೇ ಇರ್ತಾರೆ, ಹೌದಲ್ವಾ? ಮತ್ತು ಕೆಲವರು ನಾನು ಎಷ್ಟು ಮಾಡಿದ್ರು ನಾನು ಉದ್ಧಾರ ಆಗ್ತಾಯಿಲ್ಲ, ಎಷ್ಟು ಮಾಡಿದ್ರು ನಾನು ಚೆನ್ನಾಗಿ ಆಗ್ತಾಯಿಲ್ಲ, ನಾನು ಬರೀ ನೆಗೆಟಿವ್, ಆಗಲ್ಲ ಈ ಥರ ಅದೆಲ್ಲ ಹೇಳ್ತಾ ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ಕೂಡ ಒಂದು ಎನರ್ಜಿ ಇರುತ್ತೆ. ಮನೆಯಲ್ಲಿ ಎನರ್ಜಿ ಇರುತ್ತೆ ಗೊತ್ತಲ್ವಾ? ವಾಸ್ತು ಯಾಕೆ ನಾವು ಇದು ಮಾಡ್ತೀವಿ, ಮನೆಯಲ್ಲಿ ಕೂಡ ಎನರ್ಜಿ ಇರುತ್ತೆ. ಅದೇನಾಗುತ್ತೆ, ಕ್ರಮೇಣ 2 ತಿಂಗಳು 3 ತಿಂಗಳು 6 ತಿಂಗಳು ಆಗೋವಾಗ ಅದೆಲ್ಲ ನೀವು ಮಾತಾಡಿರುವಂಥ ಕೆಟ್ಟ ಶಬ್ದಗಳು, ಅದು ಮಾತಿಗೆ ಒಂದು ಫ್ರೀಕ್ವೆನ್ಸಿ ಇದೆ, ಹೌದಲ್ವಾ? ಆ ಮಾತಿಗೂ, ನಾವು ಮಾತಾಡೋ ಮಾತಿಗೆ ಫ್ರೀಕ್ವೆನ್ಸಿ ಇದೆ, ತರಂಗ ಇದೆ ಅಲ್ವಾ? ನಾವು ಮಾತಾಡೋ ಮಾತೇನಾಗುತ್ತೆ, ಅಲೆಯಾಗಿ ಹೋಗುತ್ತೆ. ಎಲ್ಲಿ? ಗಾಳಿನಲ್ಲಿ, ವಾಯುತತ್ವದಲ್ಲಿ ಅದು ಹೋಗುತ್ತೆ ಅಲ್ವಾ? ನಂಬ್ತೀರಾ ಇಲ್ವಾ ಇದನ್ನು ನಂಬ್ತೀರಾ ತಾನೆ? ನಿಮ್ಮ ಮಾತಾಡೋದು ಗಾಳಿನಲ್ಲಿ ಹೋಗುತ್ತೆ, ಅದು ಹೋದಾಗೆ ತಾನೆ ಇನ್ನೊಬ್ಬರಿಗೆ ಕೇಳಿಸುತ್ತೆ. ನಾವೆಲ್ಲ ಸೈನ್ಸಲ್ಲಿ ಓದಿದ್ದೀವಿ ಚಿಕ್ಕ ವಯಸ್ಸಲ್ಲಿ ಅಲ್ವಾ? ಈಗ ಆ ಕಡೆ ಗೋಡೆ, ಈ ಕಡೆ ಗೋಡೆ ಇದೆ, ಗೋಡೆ ಬಿಟ್ಟು ಆ ಕಡೆ ಯಾರೋ ಒಬ್ರು ಇದ್ದಾರೆ ಅಂದರು, ನಾವು ಇಲ್ಲಿಂದ ಕರೆದ್ರೆ ಅಲ್ಲಿಗೆ ಹೆಂಗೆ ಕೇಳಿಸುತ್ತೆ? ಆ ತರಂಗ ವಾಯುತತ್ವದಲ್ಲಿ ಹೋಗಿ ಅವರಿಗೆ ಕೇಳಿಸೋದದು ಅಲ್ವಾ? ಸೊ ಅದೇ ಥರ ಮನೆಯಲ್ಲಿ ಕೂಡ ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿ ಏನಾಗುತ್ತೆ, ನೀವು ಮಾತಾಡ್ತಾ ಕೆಟ್ಟದಾಗಿ, ಅಯ್ಯೋ ಇದು ಒಂದು ಜನ್ಮನ, ಇದು ಒಂದು ಹಿಂಗ ಅಂತ ಮಾತಾಡ್ತಾ ಏನಾಗುತ್ತೆ, 2 ತಿಂಗಳು 3 ತಿಂಗಳು 6 ತಿಂಗಳು ಆಗಬೇಕಾದ್ರೆ ಅದೇ ಒಂದು ರೂಪನ ತಾಳಿಬಿಡುತ್ತೆ. ನಿಮ್ಮ ಮಾತುಗಳೆಲ್ಲ ಸೇರಿ ಅದು ಹನಿ ಗೂಡಿದ್ರೆ ಹಳ್ಳ ಅಂತೀವಲ್ಲ, ಹಂಗೆ ನಿಮ್ಮ ನೆಗೆಟಿವಿಟಿ ಮಾತು, ನೆಗೆಟಿವಿಟಿ ಥಾಟು ಮಾತಾಡ್ತಾ ಏನಾಗುತ್ತೆ, ಎಲ್ಲ ಕುಡಿ ಅದೇ ಒಂದು ವಿಶೇಷವಾದ ಎನರ್ಜಿ, ಕೆಟ್ಟ ಎನರ್ಜಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಅದು ನಿಮ್ಮನ್ನು ಮನೆಗೆ ಬಂದ ತಕ್ಷಣ, ಕೆಲವ್ರು ನೋಡಿ ಹೊರಗಡೆ ತುಂಬ ಚೆನ್ನಾಗಿರ್ತಾರೆ, ಮನೆಗೆ ಬಂದರೆ ಸಾಕು ಕೋಪ ತಾಪ, ಸುಮ್ಮನೆ ಜಗಳ, ಸುಮ್ಮನೆ ಗಲಾಟೆ, ಮನೆಯಲ್ಲಿ ಆ ಕೆಟ್ಟ ಎನರ್ಜಿ ಇದಾಗಿರುತ್ತೆ. ಅದನ್ನೆಲ್ಲ ಈಗ ನೆಕ್ಸ್ಟ್ ಬರುವಂಥ ಕ್ಲಾಸಲ್ಲಿ ಹೇಗೆ ರಿಮೂವ್ ಮಾಡೋದು ಅಂತೆಲ್ಲ ಹೇಳ್ಕೊಡ್ತೀನಿ, ಓಕೆನಾ? ಸೊ ಹಾಗಾಗಿ ಜಾಸ್ತಿ ಯಾರು ನೆಗೆಟಿವ್ ಮಾತಾಡಬೇಡಿ. ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದರೆ ಕೂರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾತಾಡಿ, ನೀನು ಈ ಥರ ಇದ್ದರೆ ಹಿಂಗಾಗುತ್ತೆ, ನೀನು ಚೆನ್ನಾಗಿ ಕೆಲಸ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ, ಚೆನ್ನಾಗಿ ಓದ್ಕೊಂಡ್ರೆ ನಾವು ನಿನಗೆ ಕೇಳಿದ್ದೆಲ್ಲ ಕೊಡಿಸ್ತೀವಿ, ಆ ಥರ ಒಳ್ಳೆ ರೀತಿಯಲ್ಲಿ ಅವ್ರನ್ನ ದಾರಿಗೆ ತರಬೇಕು. ಮತ್ತು ಅವ್ರೇನಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಅವ್ರನ್ನ ಸ್ವಲ್ಪ ಹೊಗಳಿದಾಗ್ಲೇ ಎಲ್ಲರೂ ಕೆಲಸ ಮಾಡೋದಲ್ವ? ನೀರನ್ನು ಕೂಡ ಹೊಗಳಿ ಅಂತೀನಲ್ಲ ನಾನು. ಸೊ ನೀನು ಇವತ್ತು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ಯಾ, ತುಂಬ ಚೆನ್ನಾಗಿ ಓದ್ಕೊಂಡಿದ್ಯಾ, ಒಳ್ಳೆ ಮಾರ್ಕ್ ತೆಗೆದಿದ್ಯಾ, ಇದೇ ಥರ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ. ಆ ಥರ ಅವ್ರನ್ನ ಒಳ್ಳೆ ಮನಸ್ಥಿತಿನಲ್ಲೇ ಚೇಂಜ್ ಮಾಡಬೇಕು. ಯಾವಾಗಲೂ ನೀನು ಒಂದು ಹುಟ್ಟಿದ್ಯಾ, ನೀನು ಒಂದು ದರಿದ್ರ, ಹಂಗೆ ಹಿಂಗೆ ಅಂತ ಏನಾಗುತ್ತೆ, ನಿಮ್ಮ ಮನೆಯೇ ದರಿದ್ರವಾಗಿ ಕನ್ವರ್ಟ್ ಆಗುತ್ತೆ. ಇದೆಷ್ಟು ಜನ ನಂಬ್ತೀರಿ ಅಲ್ವಾ? ಹಾಗಾಗಿ ಆದಷ್ಟು ಒಳ್ಳೆ ಮಾತುಗಳನ್ನು ಆಡೋಕ್ಕೆ ಪ್ರಯತ್ನ ಪಡಿ. ಆಮೇಲೆ ಮನೆಯಲ್ಲಿರೋರಿಗೂ ಅಷ್ಟೇ,
ನೀವು ಮನೆಯಿಂದ ಹೊರಗಡೆ ಹೋದ ತಕ್ಷಣ ನಿಮ್ಮ ಮನೆಯಲ್ಲಿ ಸಣ್ಣ ವಿಷಯಕ್ಕೆ ಮನೇಲಿ ಏನೋ ಒಂದು ಕೇಳ್ತಾರೆ, ಕೊತ್ತಂಬರಿ ಸೊಪ್ಪು ತಂದಿಲ್ವಾ, ಅದಕ್ಕೆ ಜಗಳ. ಅದೇನಂತ ದೊಡ್ಡ ವಿಷಯನೇ ಇಲ್ಲ. ನೀನೇ ತರಬೇಕಿತ್ತು, ನಾನು ಯಾಕೆ ತರಲಿ, ನೀನು ತರಬೇಕಿತ್ತು, ನೀನು ತಾನೇ ಹೊರಗಿಂದ ಬಂದಿದ್ದು ಅಲ್ವಾ. ಈ ಥರ ಸಣ್ಣ ವಿಷಯಕ್ಕೇ ದೊಡ್ಡ ದೊಡ್ಡ ಜಗಳಗಳು ಮಾಡ್ತೀವಲ್ವಾ. ಆ ಥರ ಜಗಳ ಮಾಡೋದು, ಅಲ್ಲಿ ಅವ್ಯಾಚ ಶಬ್ದಗಳನ್ನ ಉಪಯೋಗಿಸೋದು, ಕೆಟ್ಟದಾಗಿ ಮಾತಾಡೋದು. ನಿನ್ನ ಮದುವೆ ಆದಮೇಲೆ ಹಿಂಗೆ ಆಗೋದೆ, ನೀನು ಕಟ್ಕೊಂಡು ಹಿಂಗೆ ಆಗೋಯ್ತು, ದರಿದ್ರ ಮೆಟ್ಕಂತು. ಅವರೇನು ನಿಮಗೆ ಕಾರಣ ಆಗಿರೋದಿಲ್ಲ. 100% ಒಂದು ನಾವೇನು ಅರ್ಥ ಮಾಡ್ಕೋಬೇಕು, ಇವತ್ತಿನ ನಮ್ಮ ಪರಿಸ್ಥಿತಿಗೆ ಅದು ಎಷ್ಟೇ ಕಷ್ಟದ ಪರಿಸ್ಥಿತಿ ಆಗಿರಲಿ, ಎಷ್ಟೇ ನೋವಿನ ಪರಿಸ್ಥಿತಿ ಆಗಿರಲಿ, ಎಂಥದ್ದೇ ಸಮಸ್ಯೆ. ಶುಭೋದಯ ಮೇಡಮ್. ಚೆನ್ನಾಗಿದ್ದೀನಿ ಸವಿತಾ ಮೇಡಮ್. ಥ್ಯಾಂಕ್ ಯು. ಎಂಥದ್ದೇ ಸಮಯ ಆಗಿರಲಿ, ಅದಕ್ಕೆ ಸಂಪೂರ್ಣ ಏನು ಜವಾಬ್ದಾರಿ ನಾವೇ ಅಂತ ಒಪ್ಕೊಳ್ಳೋ ಅಂಥ ಮನಸ್ಥಿತಿ ನಮ್ಮದು. ಫಸ್ಟ್ ಅದನ್ನು ಕಲ್ತ್ಕೋಬೇಕು. ಯಾರು ಬಂದು ನಮ್ಮ ಲೈಫನ್ನು ಹಾಳು ಮಾಡೋದಿಲ್ಲ. ಹಾಳು ಮಾಡಿದ್ರು ಸರಿ ಮಾಡ್ಕೊಳ್ಳೋ ಶಕ್ತಿ ನಮಗಿರ್ಬೇಕಲ್ವ. ಸೊ ಹಾಗಾಗಿ ಯಾರೇನೇ ಹೇಳಿದ್ರು ನಾವು ಅವಕಾಶ ಕೊಟ್ಟರೆ ತಾನೇ ಅವರು ಹಾಳು ಮಾಡೋದು. ಸೊ ಹಾಗಾಗಿ ನಾವೇ ಜವಾಬ್ದಾರಿ. ಇವತ್ತಿನ ನಮ್ಮ ಪರಿಸ್ಥಿತಿ ಎಷ್ಟೇ ಚೆನ್ನಾಗಿರಲಿ, ಚೆನ್ನಾಗಿಲ್ಲದೆ ಇರಲಿ, ಅದಕ್ಕೆ ಜವಾಬ್ದಾರಿ ನಾವೇ. ಅದನ್ನು ಸರಿ ಮಾಡ್ಕೊಳ್ಬೇಕಾಗಿರೋದು ನಾವೇ. ಇದೆರಡನ್ನ ಫಸ್ಟು ನಾವು ಅರ್ಥ ಮಾಡ್ಕೋಬೇಕು. ಯಾರನ್ನು ದೂರಬಾರ್ದು. ನಮ್ಮ ಪರಿಸ್ಥಿತಿಗೆ ಬೇರೆಯವರನ್ನು ದೂರ ಆಗಿಲ್ಲ ಇನ್ಮೇಲೆ. ಇದು ಒಂದು ಚಾಲೆಂಜ್ ತೊಗೊಂಬಿಡಿ, ಒಂದು ಪ್ರಾಮಿಸ್ ಥರ ತೊಗೊಬಿಡಿ. ನನಗೆ ಎಷ್ಟೇ ಕಷ್ಟ ಬಂದು, ಏನೇ ಸಮಸ್ಯೆ ಬಂದ್ರೂ, ನಿನ್ನಿಂದ ಆಗಿದ್ದು, ನಿನ್ನಿಂದ ನನಗೆ ಕಷ್ಟ ಬಂದಿದ್ದು, ನೀನು ಹೇಳಿದ್ದಕ್ಕೆ ನಾನು ಮಾಡಿದ್ದು. ಅವ್ರು ಹೇಳಿದ್ದಕ್ಕೆ ಮಾಡಿದ್ದು ಹೌದು. ಅವ್ರು ಹೇಳ್ತಾರೆ 1000, ಮಾಡೋರು ನಾವಿಗೆ ಬುದ್ಧಿ ಬೇಕಲ್ವ. ಸೊ ಹಾಗಾಗಿ ಇನ್ಮೇಲೆ ಯಾರನ್ನೂ ದೂರೋದಿಲ್ಲ. ನನ್ನ ಇವತ್ತಿನ ಪರಿಸ್ಥಿತಿಗೆ ನೇರವಾಗಿ ನಾನೇ ಕಾರಣ. ಅದು ಒಂದು ಚಾಲೆಂಜ್ ತಗೊಳ್ಳಿ. ಇದು ತಗೊಂಡಿಲ್ಲ ಅಂದರೆ ಲೈಫನ್ನು ಸರಿ ಮಾಡ್ಕೊಳಕ್ಕಾಗಲ್ಲ. ಈ ಪಾಯಿಂಟ್ ಎಷ್ಟು ಜನಕ್ಕೆ ಕರೆಕ್ಟ್ ಅನ್ನಿಸ್ತಿದೆ ಮೀ ಅಂತ ಹಾಕಿ. ನಾನೇ ಕಾರಣ. ಇವನ್ ನಾನು ಕೂಡ ಹೇಳ್ತೀನಿ, ನಾನು ಯಾರನ್ನು ಫಸ್ಟ್ ಬ್ಲೇಮ್ ಮಾಡ್ತಾ ಇದ್ದೆ. ಅವ್ರು ಯಾರೋ ದುಡ್ಡು ಕೇಳಿದ್ರು ಕೊಟ್ಬಿಟ್ಟೆ. ನಾನು ಕೊಡ್ತೀನಿ ಅಂತ ಗೊತ್ತಿದ್ದಕ್ಕೆ ಅವ್ರು ಕೇಳಿದ್ದು, ನಾನು ಕೊಟ್ಟೆ. ನಾನು ಅವ್ರ ಮಾತು ಕೇಳ್ತೀನಿ ಅಂತ ಗೊತ್ತಿದ್ದಕ್ಕೆ ಅವರು ನನ್ನ ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡ್ರು. ನಾನು ಅದಕ್ಕೆ ಇದಾದೆ ಅಲ್ವಾ. ಸೊ ಸಮಸ್ಯೆ ಬಂದಿದ್ದು ಯಾರಿಗೆ? ನಮಗೆ ಅಲ್ವಾ. ಈಗ ನಾವು ತುಂಬ ಜನನ ನಾವು ಒಬ್ಬರು ಕೇಳ್ತೀವಿ, ಯಾರನ್ನಾರು ದುಡ್ಡು ಕೇಳಬೇಕಂದ್ರೆ ಇವ್ರನ್ನ ಬೇಡಪ್ಪ, ಇವ್ರು ಕೊಡೋದಿಲ್ಲ, ಇವ್ರು ಕೇಳಿದ್ರೆ ಕೊಡಬಹುದು ಇವರು ಅಂತೀವಿ. ಯಾಕೆ? ಅವ್ರ ಮೈಂಡ್ ಸೆಟ್ ನಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅವರೇನೋ ಒಂದು ಕಾರಣ ಹೇಳ್ತಾರೆ, ಅಥವಾ ನಮ್ಮದೊಂದೇನೋ ವೀಕ್ನೆಸ್ ಗೊತ್ತಿರುತ್ತೆ. ಅಂದರೆ ಈಗ ನಾವು ಹೆಲ್ಪ್ ಮಾಡೋ ಮನಸ್ಥಿತಿ ಇರ್ತೀವಿ. ಕೆಲವರು ನಮ್ಮ ಹತ್ರ ದುಡ್ಡಿದೆ ಅಂದರೆ ಕೇಳ್ದವ್ರಿಗೆ ಕೊಡೋ ಅಂಥ ಮನಸ್ಥಿತಿಯವ್ರು ಇರ್ತೀವಿ. ಅದು ಬೇರೆಯವ್ರಿಗೆ ಗೊತ್ತಿರುತ್ತೆ. ಅವ್ರೇನು ಮಾಡ್ತಾರೆ, ನಮ್ಮ ಹತ್ರ ಹಣ ಇದೆ ಅಂದಾಗ ಅವ್ರು ಕೇಳ್ತಾರೆ, ನಾವು ಕೊಡ್ತೀವಿ. ವಾಪಸ್ ಅವ್ರು ನಮಗೆ ಕೊಡಲ್ಲ. ಆವಾಗ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಹಿಂಗೆ ಏನೇನೋ ಬೇರೆ ಬೇರೆ ವಿಷಯಗಳು. ಇವ್ರ ಹತ್ರ ಏನಾದ್ರು ಒಂದು ವಿಷಯ ಹೇಳಿದ್ರೆ ಕೇಳ್ತಾರೆ ಇವರು, ಇವ್ರಿಗೆ ಹೇಳಿದ್ರೆ ಇವ್ರು ಇದು ಮಾಡ್ತಾರೆ ಅಂತ ತುಂಬ ಯಾರಿಗೆ ಅನಿಸುತ್ತೆ ಅವ್ರ ಹತ್ರನೇ ಜಾಸ್ತಿ ಆಗೋದು. ಬಗ್ದವ್ರಿಗೆ 4 ಗುದ್ದು ಜಾಸ್ತಿ ಅಂತಾರೆ ಗೊತ್ತಾ. ಯಾರು ಬಗ್ತಾರೆ ಹಿಂಗೆ ಅವ್ರಿಗೆ ಇನ್ನೊಂದು 4 ಗುದ್ದು ಜಾಸ್ತಿ ಅಂತೆ. ನಿಂತಿರೋರಿಗೆ ಹೊಡಿಯೋಕ್ಕಾಗತ್ತಾ? ಆಗಲ್ಲ. ಬಗ್ದವ್ರಿಗೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಗುದ್ದುತ್ತಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಇಂದಿನ ನಮ್ಮ ಪರಿಸ್ಥಿತಿಗೆ ನೇರವಾಗಿ ನಾವೇ ಕಾರಣ, ಬೇರೆ ಯಾರೂ ಕಾರಣ ಅಲ್ಲ ಅನ್ನೋದು ಫಸ್ಟ್ ಮೈಂಡ್ ಸೆಟ್ ಮಾಡ್ಕೋಬೇಕು. ಇವತ್ತಿನ ಟಾಪಿಕ್ ಅದೇ ಅಂತ ಇಟ್ಕೊಳ್ಳಿ. ಕಾರಣ ನಾವೇ ಆದಮೇಲೆ ನಮ್ಮ ಈ ಪರಿಸ್ಥಿತಿಯನ್ನು ಬೆಟರಾಗಿ ಮಾಡ್ಕೊಳ್ಳೋಕ್ಕೆ ನಾನೇ ದುಡಿಬೇಕು, ನಾನೇ ಶ್ರಮಿಸ್ಬೇಕು, ನಾನೇ ಸರಿ ಮಾಡಬೇಕು. ಅದನ್ನು ಕೂಡ ಇವತ್ತೇ ಚಾಲೆಂಜ್ ತಗೊಳ್ಳಿ. ಆವಾಗ ನಮ್ಗೆ ಅರ್ಥ ಆಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಒಂದು ಕನ್ಕ್ಲೂಷನ್ ಬರೋಕ್ಕೆ ನಮಗೆ ಈಸಿ ಆಗುತ್ತೆ. ಹೌದಾ ಅಲ್ವಾ? ಇದೆರಡು ನೋಡಿ, ಕಟ್ಟು ಸತ್ಯ ಇದು. ಇದನ್ನು ನಾವು ಯಾವಾಗ ಒಪ್ಕೊಳ್ಳೋ ಮನಸ್ಥಿತಿ ಬರುತ್ತೆ ನಮಗೆ, ಆವಾಗ ನಮಗೆ ಕಷ್ಟ ಆಗೋದಿಲ್ಲ. ಹೌದಾ ಅಲ್ವಾ? ಮನೆಯಲ್ಲೂ ಕೂಡ ಹೆಂಡತಿ 1000 ಹೇಳ್ತಾರೆ, ಏನು ಕೇಳಬೇಕು ಏನು ಕೇಳಬಾರ್ದು. ಕೆಲವರಿಗೆ ಅದು ಫೀಲ್ಡ್ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ, ಏನೇನೋ ಹೇಳ್ತಾರೆ. ಆದರೂ ನಾವೇನು ಮಾಡ್ತೀವಿ, ಅವ್ರಿಗೆ ಗೊತ್ತೇ ಇರೋದಿಲ್ಲ, ಆದರೂ ನಾವು ಅವ್ರ ಮಾತು ಕೇಳ್ತೀವಿ. ಅವ್ರಿಗಿಂತ ಜಾಸ್ತಿ ನಾವು ಆ ವಿಷಯದಲ್ಲಿ ತಿಳ್ಕೊಂಡಿದ್ರು ಅವರು ನಾವು ಕೇಳ್ತೀವಿ. ಯಾಕಪ್ಪ ಕೇಳಬೇಕು? ಇನ್ನೂ ಕೆಲವ್ರು ಹೆಂಗಂದರೆ ಅವ್ರು ತಪ್ಪು ದಾರಿ ತೋರಿಸ್ತಾರೆ ಅಂತ ಪಕ್ಕಾ ಗೊತ್ತಿರುತ್ತೆ, ಆದರೂ ಹೋಗಿ ಅವ್ರ ಹತ್ರ ಸಜೆಷನ್ ಕೇಳೋದು. ಹಿಂಗೆ ಅಂದ್ಕೊಂಡಿದ್ದೀನಿ, ಏನು ಮಾಡೋದು? ನಿಮಗೇನು ಸರಿ ಅನಿಸುತ್ತೋ ಅದು ಮಾಡಿ. ನಿಮ್ಮ ಮನಸ್ಸಿಗೆ ಖುಷಿ ಕೊಡೋದು ಮಾಡಿ.
ನಿಮಗೆ ಸಂತೋಷ ಕೊಡೋದನ್ನು ಮಾಡಿ. ತಪ್ಪಾಯ್ತಾ, ತಿದ್ಕೊಳ್ಳೋಕ್ಕೊಂದು ಅವಕಾಶ ಸಿಗುತ್ತಲ್ಲ, ನೆಕ್ಸ್ಟ್ ಇದನ್ನು ಮಾಡಬಾರ್ದು ನಾನು ಅನ್ನೋದಾದರೂ ಗೊತ್ತಾಗುತ್ತಲ್ವ. ಇಲ್ಲ ಸಲಹೆ ಕೇಳಲೇಬೇಕು ಅಂದರೆ ನಿಮ್ಮ ಬಗ್ಗೆ ನಿಸ್ವಾರ್ಥವಾಗಿ ಯಾರು ನೀವು ಒಳ್ಳೇದಾಗಬೇಕು ಅನ್ನೋ ಮನಸ್ಥಿತಿಯವರು ಇರ್ತಾರೆ ಅವ್ರ ಹತ್ರ ಮಾತ್ರ ಕೇಳಿ. ಎಸ್, ಇಲ್ಲಿವರೆಗೂ ಏನಾಯಿತೋ ಆಗೋಯ್ತು ಗೊತ್ತಿಲ್ಲ, ಬಟ್ ಇವತ್ತಿಂದ ನೆಕ್ಸ್ಟು ಇನ್ನೇನೇ ಡಿಸಿಷನ್ ತೊಗೋಬೇಕಾದ್ರೂ 10 ಸಾರಿ ಯೋಚನೆ ಮಾಡಿ ತೊಗೋತೀನಿ. ಮತ್ತು ಅದರಲ್ಲಿ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಜವಾಬ್ದಾರಿ ಯಾರು? ನಾನೇ ಇರ್ತೀನಿ, ಬೇರೆಯವರನ್ನು ದೂರಲ್ಲ. ಈ ಚಾಲೆಂಜ್ ಇನ್ಮೇಲೆ ಆದಷ್ಟು ಒಂದೇ ಸರಿಗೆ ಮಾಡೋಕ್ಕಾಗಲ್ಲ. ಇದು ಅದೇನೋ ಒಂದು ಚಟ ಇರುತ್ತೆ ನಮಗೆ, ನಮ್ಮ ಏನದು ಆಗಿಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನಂಗೆ, ನಮಗೆ ಆಗಿಲ್ಲ ಅಂದ ತಕ್ಷಣ ಆ ತಪ್ಪನ್ನ ನಾವು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಬೇರೆ ಯಾರ ಮೇಲೆ ಅಯ್ಯೋ ನಾನು ಸರಿಯಾಗೇ ಇದ್ದೆ, ನಾನು ಆರಾಮಾಗಿದ್ದೆ, ಅವ್ರು ಯಾರೋ ಒಬ್ಬರು ಬಂದ್ಬಿಟ್ರಪ್ಪ ಹಂಗಂದ್ರು ಹಿಂಗಂದ್ರು ಏನೇನೋ ಆಗೋಯ್ತು ಅಂತ ಬೇರೆಯವ್ರ ಮೇಲೆ ನಾವು ದೂರನೇ ಜಾಸ್ತಿ ಮಾಡ್ತೀವಿ. ಅದನ್ನು ಆದಷ್ಟು ಪರ್ಸೆಂಟೇಜ್ ವೈಸ್ ಎಷ್ಟು ಆಗೋ ಸಾಧ್ಯವಾಗುತ್ತೋ ಅಷ್ಟು ಕಮ್ಮಿ ಮಾಡೋಣ ಇನ್ಮೇಲೆ. ಡನ್? ಓಕೆನಾ? ಓಕೆ ಮೇಡಮ್, ಓಕೆ, ಡನ್. ಒಂದೊಂದೇ ಸಣ್ಣ ಸಣ್ಣ ತಪ್ಪುಗಳನ್ನು ತಿದ್ದುತ್ತಾ ಹೋದಂಗೂ ಏನಾಗುತ್ತೆ, ಅದು ದೊಡ್ಡ ಸಾಧನೆಗೆ ದಾರಿ ಆಗುತ್ತೆ ಅಲ್ವಾ? ದೊಡ್ಡ ಸಾಧನೆಗೆ ದಾರಿ ಆಗುತ್ತೆ. ಸೊ ಹಾಗಾಗಿ ಪ್ರತಿ ದಿವಸ ನಿಮ್ಮ ಜೊತೆ ನೀವು ಮಾತಾಡಿ ಅಂದಿದೆ. ಎಷ್ಟು ಜನ ಮಾತಾಡ್ತಾ ಇದ್ದೀರಿ? ಈ ನಿಮ್ಮ ಜೊತೆ ನೀವು ಮಾತಾಡಿ ಅಂದಲ್ಲ, ಅದನ್ನು ಮಾಡಿದ್ರೆ ನಿಮಗೆ ತುಂಬ ಕ್ಲಾರಿಟಿ ಸಿಗುತ್ತೆ ಏನು ಮಾಡ್ಬೇಕು ನೀವು ಅಂತ. ಟೈಮೇ ಸಿಗ್ತಾ ಇಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ ಆ ಥರ ಹೇಳಲೇಬೇಡಿ. ರಾತ್ರಿ ಮಲಗಬೇಕಾದ್ರೂ 10 ನಿಮಿಷ ನೀವು ಮಾತಾಡ್ಬೋದು. ಇಷ್ಟು ದಿವಸ ಏನೋ ಗೊತ್ತಿಲ್ದೇನೋ ಎಲ್ಲ ಕಲಸಿ ಮೇಲಾಗ್ರ ಮಾಡ್ಕೊಂಬಿಟ್ಟು ಏನೇನೋ ಮಾಡ್ಕೊಂಬಿಟ್ಟಿದ್ದೀವಿ, ನನ್ನನ್ನು ಸೇರಿಸಿ. ಈಗ ಅದನ್ನು ಸರಿ ದಾರಿಗೆ ತಂದು ಟ್ರ್ಯಾಕಿಗೆ ಬಿಟ್ಟು ಗಾಡಿ ಕ್ಲೀನಾಗಿ ಹೋಗೋ ಥರ ರೆಡಿ ಮಾಡ್ಬೇಕು ನಾವು. ಅದ್ರ ಸಂಪೂರ್ಣ ಜವಾಬ್ದಾರಿ ನಾವೇ ತಗೋಬೇಕು. ಸೊ ಹಾಗಾಗಿ ಆ ಥರ ಮಿಸ್ಟೇಕ್ ಆದಾಗ ನಮ್ಮ ಜೊತೆ ನಾವು ಮಾತಾಡಬೇಕು. ಎಲ್ಲಿ ಎಡುವುದೆ, ಎಲ್ಲಿ ತಪ್ಪಾಯಿತು, ಎಲ್ಲಿ ನಾನು ಎಮೋಷ್ನಲಿ ಫೂಲ್ ಆದೆ, ಎಲ್ಲಿ ನಾನು ಕೋಪಕ್ಕೆ ಕೈ ಕೊಟ್ಟೆ ನನ್ನ ಬುದ್ಧಿನ, ಎಲ್ಲಿ ನಾನು ಯಾರೇನು ಹೇಳಿದ್ರು ತಲೆ ಕೋಲೆ ಬಸ್ಸುನ್ ಥರ ಕೇಳ್ತಾ ಬಂದೆ, ನಾವು ಮಾಡಿರೋ ಮಿಸ್ಟೇಕ್ಸು. ಇಲ್ಲ ನಾವು ನಮ್ಮ ಕೋಪಕ್ಕೆ ಬುದ್ಧಿನ ಕೊಟ್ಟಿರ್ತೀವಿ, ಇಲ್ಲ ಎಮೋಷ್ನಲಿ ನಾವು ತುಂಬ ಇದಾಗಿರ್ತೀವಿ. ಯಾರೋ ಒಬ್ರನ್ನ ಎಲ್ಲೋ ನಾನು ಬಿಟ್ಟೋಗ್ಬಿಡ್ತಾರೋ ಅನ್ನೋ ಒಂದು ಕನಸನ್ನು, ಅಥವಾ ನಾನು ಈ ಕೆಲಸ ಮಾಡಿಲ್ಲ ಅಂದರೆ ಇವ್ರು ನನ್ನ ಜೊತೆ ಮಾತಾಡಲ್ವೇನೋ ಅನ್ನೋ ಒಂದು ಭಯಕ್ಕೆ ಕೆಲವೊಂದು ನಿರ್ಧಾರಗಳನ್ನ ತಗೋತೀವಿ. ನಮ್ಗೆ ಇಷ್ಟ ಇಲ್ಲ ಅಂದರೂ ಮಾಡ್ತೀವಿ. ಇನ್ನೊಂದು ಏನು ಮಾಡ್ತೀವಿ, ಯಾರೂ ಗೊತ್ತಿಲ್ಲ ನನಗೆ, ಯಾರೇನು ಹೇಳಿದ್ರು ಕೇಳೋದು, ಆಯಿತು, ಹೌದು 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 ಅಂತಲೂ ಹೋಗಿ ಹಳ್ಳಕ್ಕೆ ಬಿದ್ದಿರ್ತೀವಿ ಅಲ್ವಾ? ಇದು ಬಿಟ್ಟು ಇನ್ನೇನಾದ್ರು ಇದೆಯಾ ನಮಗೆ ಸಮಸ್ಯೆ ಮಾಡ್ಕೊಳ್ಳೋಕ್ಕೆ ನಾವು? ಸೊ ಇದನ್ನು ಕೂತ್ಕೊಂಡು ನೀವು ಏನು ಮಾಡಬೇಕು, ರಿಯಲೈಸ್ ಮಾಡಬೇಕು. ನಿಮ್ಮ ಜೊತೆ ಮಾತಾಡೋದು ಅಂದರೆ ಎಲ್ಲಿ ಎಡವುದ್ರಿ, ಈ ಸಮಸ್ಯೆ ಬಂದಿದೆ ಏನೋ ಒಂದು. ಈಗ ಸಾಲ ಆಗಿದೆ ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಪದೇ ಜಗಳಗಳಾಗ್ತಾ ಇದ್ದಾವೆ, ಗಲಾಟೆ ಆಗ್ತಾ ಇದೆ, ಎಲ್ಲಿ ಎಡುತ್ತಾ ಇದ್ದೀನಿ, ಅದನ್ನು ಹೆಂಗೆ ಸರಿ ಮಾಡ್ಬೋದು ಅಂತ ನಿಧಾನವಾಗಿ ಕೂತ್ಕೊಂಡು ಅನಲೈಸ್ ಮಾಡೋದು, ರಿಯಲೈಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಅದನ್ನು ಮಾಡದೇ ಇರೋ ಥರ ನಡ್ಕೊಳ್ಳೋದು. ಇಷ್ಟೇ ನಿಮ್ಮ ಜೊತೆ ನೀವು ಮಾತಾಡೋದು ಅಂತಂದರೆ. ಆವಾಗ ಸರಿ ದಾರಿಗೆ ಬರುತ್ತೆ. ಪದೇ ಮಾಡ್ತಾ ಇರೋ ತಪ್ಪನ್ನೇ ಮಾಡ್ತಾ ಇರೋದು. ಈಗ ಮನೆಗೆ ಹೋಗ್ತೀರಿ, ಮನೇಲಿ ಪದೇ ಕೂಗ್ತಾ ಇರ್ತಾರೆ, ಬೈತಾ ಇರ್ತಾರೆ, ನೀವು ಸೈಲೆಂಟಾಗಿ, ಬೇರೆ ಯಾರು ಬೈಯಲ್ಲ ಅಲ್ಲ ತಾನೇ, ಮನೇಲೇ ತಾನೇ. ಅವಾಗ ಅವ್ರಿಗೂ ಅನಿಸುತ್ತೆ, ನಾನು ಇಷ್ಟು ಗಲಾಟೆ ಮಾಡಿದ್ರು ಯಾಕಪ್ಪ ಇವರೇನು ತಿರುಗಿಸಿ ಮಾತಾಡ್ತಾನೆ ಇಲ್ಲ ಅಂತ. ಏನು ಮಾಡ್ತಾರೆ, ಅವರು ಒಂದು ದಿವಸ ಸೈಲೆಂಟ್ ಆಗ್ತಾರೆ. ನೀವು ಅವ್ರು ಒಂದಂದ್ರು ನೀವು 2 ಅಂದ್ರೆ ಏನಾಗುತ್ತೆ, ಅವ್ರು ಮತ್ತೆ ವಾಪಸ್ 3 ಅನ್ನಕ್ಕೆ ಶುರು ಮಾಡ್ತಾರೆ ಅಲ್ವಾ? ಸೊ ಪೈಪೋಟಿ ಜಾಸ್ತಿ ಆಗುತ್ತೆ, ನೀನಾ ಅನ್ನೋ ಒಂದು ಜಿದ್ದಿಗೆ ಬಂದ್ಬಿಡ್ತಾರೆ ಅವಾಗ ಮನೆಯಲ್ಲಿ. ಅದಕ್ಕೆ ಅವಕಾಶನೇ ಕೊಡಬೇಡಿ. ಮಾತಾಡಿ ಸುಸ್ತಾಗಿ ಅವರೇ ಸುಮ್ಮನೆ ಆಗ್ತಾರೆ. ಹಾಗೆ ಹಣದ ವಿಷಯದಲ್ಲೂ ಅಷ್ಟೇ. ಇನ್ಮೇಲೆ ನೆಕ್ಸ್ಟು 1ನೇ ತಾರೀಕಿಂದ ಸ್ವಲ್ಪ ಹಣದ ವಿಷಯದ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ.
ಸ್ವಲ್ಪ ಏನಪ್ಪ ಅಂದರೆ ನೀವು ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ಒಂದು ಅರ್ಧ ಗಂಟೆ ರೆಡಿ ಇರಬೇಕು. ಓಕೆನಾ? ರೆಡಿನಾ? ಓಕೆ ಮ್ಯಾಮ್. ಅದಕ್ಕೆ ಬೇಕಾದಷ್ಟೆಲ್ಲ ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ದೀನಿ. ಸಬ್ಜೆಕ್ಟು ಸಂಕಲ್ಪ ಸಿದ್ಧಿಗೆ ಬಂದವರು ಅಟ್ಲೀಸ್ಟು ಯಾವುದ್ರಲ್ಲಾದ್ರು ಒಂದರಲ್ಲಿ ಸಕ್ಸಸ್ ಆಗಿ ಹೋಗ್ಬೇಕು ಅವರು ಅನ್ನೋದು ನಮ್ಮ ಉದ್ದೇಶ, ನನ್ನ ಅನಿಸಿಕೆ. ಅಂದರೆ ಸರಿ ಆಗಬೇಕು, ನಾಳೆ 4 ಜನಕ್ಕೆ ಅವರು ಬುದ್ಧಿ ಹೇಳೋ ಲೆವೆಲಿಗೆ ಬರಬೇಕು ಅನ್ನೋದು ಒಂದು ಆಸೆ ಇದೆ. ಸುಮ್ಮನೆ ಈ ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಮತ್ತೆ ಗೊತ್ತಾ, ಈಗ ಒಂದು 60 ದಿವಸ ಮೇಲೆ ಆಯ್ತಲ್ವ ಇದು ಸಂಕಲ್ಪ ಸಿದ್ಧಿ ಸ್ಟಾರ್ಟ್ ಆಗಿ 60-65 ದಿವಸ ಆಗಿದೆ. ಇಷ್ಟು ದಿವಸ ಒಂದು ಕಡೆ 3 ಜನ ಆಗಲಿ 4 ಜನ ಆಗಲಿ 10 ಜನ 15 ಜನನ ಒಂದು ಹಿಡಿದಿಟ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ಅದು ಹೌದಾ ಅಲ್ವಾ? ಒಂದು 5 ಜನನ ಒಂದು ಕಡೆ 1 ಅವರ್ ಕೂರಿಸೋದು ಕಷ್ಟದ ಕೆಲಸ. ನಮ್ಮ ತಲೆನಲ್ಲೂ ಅಷ್ಟು ವಿಷಯಗಳಿರಬೇಕು, ನಿಮಗೆ ಅದು ರೀಚ್ ಆಗಬೇಕು. ನಾನೇನು ಹೇಳ್ತಾ ಇದ್ದೀನಿ ಅದು ನಿಮ್ಗೆ ಅರ್ಥ ಆಗಬೇಕು. ಅರ್ಥ ಆಗಿ ನೀವು ಕೂಡ ಕೂತ್ಕೋಬೇಕು. ಅಂದರೆ ಆ ಒಂದು ಸತತ ಪ್ರಯತ್ನ ನಾವು ಕೂಡ ಮಾಡಬೇಕು. ಹೌದಾ ಅಲ್ವಾ? ಈಗ ಎಷ್ಟು ವಿಷಯ ಅಂತ ಮಾತಾಡೋಕ್ಕಾಗತ್ತೆ? ಒಂದು ವ್ಯಕ್ತಿ ಒಳಗಡೆ ಎಷ್ಟು ವಿಷಯ ಇರುತ್ತೆ. ಅವನು ಎಷ್ಟೇ ಜ್ಞಾನಿ ಆಗಿದ್ರೂ ಪ್ರತಿ ದಿವಸ 1 ಅವರ್ ಮಾತಾಡೋ ಅಷ್ಟು ಜ್ಞಾನ ಅವ್ರ ಹತ್ರ ಇರೋದಿಲ್ಲ. ಅಂಥದ್ರಲ್ಲಿ ಕೂತ್ಕೋಬೇಕು. ಒಬ್ಬರು ಒಂದು ಕಡೆ 1 ಅವರು ಬೇಜಾರಿಲ್ಲದೆ ಕೂತ್ಕೋತಾರೆ ಅಂದರೆ ಅದು ಒಂದು ದೇವರ ಪ್ರೇರಣೆಯಿಂದನೇ ಮಾತ್ರ ಸಾಧ್ಯ. ನಾವೇನೂ ಅಲ್ಲ, ನಮ್ಮಿಂದ ಏನೂ ಸಾಧ್ಯವಿಲ್ಲ. ಅದೇ ಭಗವಂತನ ಆಶೀರ್ವಾದ ಇರೋದಕ್ಕೇ ನಾವು ನೀವು ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರೋದು ಅಲ್ವಾ? ಅದನ್ನು ಇನ್ನೂ ಹೆಚ್ಚಿನ ಮಟ್ಟಿಗೆ ತಗೊಂಡೋಗಿ ನಾವೇನು ಮಾಡಬೇಕು? ಬೆಳಿಬೇಕು, ಉಳಿಬೇಕು, ಇನ್ನೊಬ್ಬರನ್ನ ಬೆಳೆಸಿ ನಾವು ಕೂಡ ಮಾದರಿ ಆಗಬೇಕು. ನಮ್ಮಿಂದ ಏನೋ ಒಂದು ಸಣ್ಣ ಸಾಧನೆ ಆಗಿದೆ, ಭಗವಂತ ನಮ್ಮಿಂದ ಮಾಡಿಸಿದ್ದಾನೆ, ನಾವು ಕೂಡ ಬೇರೆಯವರನ್ನು ಸಮಾಧಾನ ಮಾಡಿಸೋಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀವಿ, ಆ ಶಕ್ತಿ ನಮಗೆ ಬರ್ತಾ ಇದೆ ಅನ್ನೋ ಒಂದು ನಂಬಿಕೆಯಿಂದ ಮುಂದೆ ಇನ್ನು 1 ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಸಂಕಲ್ಪ ಸಿದ್ಧಿ ಅಂದರೆ ಈಗ ಹೆಂಗೆ ಬೇರೆ ಬೇರೆದೆಲ್ಲ ಅಂದರೆ ಬೇರೆ ಬೇರೆ ದೊಡ್ಡ ದೊಡ್ಡ ಗುರುಗಳು ಜನರು ಎಲ್ಲ ಪರಿಚಯ ಆಗಿದ್ದಾರೆ, ಅದೇ ರೀತಿ ಸಂಕಲ್ಪ ಸಿದ್ಧಿ ಅಂದಾಗ ನಾವೆಲ್ಲರೂ ಏನಾಗಬೇಕು? ಪ್ರಪಂಚಕ್ಕೆ ಪರಿಚಯ ಆಗಬೇಕು. ಹೌದಾ ಅಲ್ವಾ? ಸಾಧಾರಣ ಕೆಲಸ ಮಾಡೋಕ್ಕೆ ಹೊರಟಿಲ್ಲ ನಾವು. ಸುಮ್ಮನೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಬೆಳಗ್ಗೆ ಎದ್ದೇಳ್ತೀವಿ, ಪ್ರಾಣಾಯಾಮ ಮಾಡ್ತೀವಿ, ಮೇಡಮ್ ಏನೋ ಹೇಳ್ತಾರೆ ಕೇಳ್ತೀವಿ, ಆಮೇಲೆ ಹೋಗಿ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತೀವಿ. ಇನ್ನೊಂದು ವರ್ಷ ಬಿಟ್ಟು ನೋಡಿ, ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಬಂದಿರುತ್ತೆ. ನಿಮಗೆ ಗೊತ್ತಿಲ್ಲದೆ ನಿಮಗೆ ಏನೋ ಒಂದು ಬದಲಾವಣೆ ಆಗಿರುತ್ತೆ. ಇನ್ನೊಬ್ಬರನ್ನ ಸಾಕೋವಷ್ಟು, ಇನ್ನೊಬ್ಬರನ್ನ ಬೆಳೆಸೋವಷ್ಟು, ಇನ್ನೊಬ್ಬರಿಗೆ ತಾಳ್ಮೆಯಿಂದ ಕೂತ್ಕೊಂಡು ಬುದ್ಧಿ ಹೇಳೋವಷ್ಟರ ಮಟ್ಟಿಗೆ ನೀವು ಬೆಳೆದಿರ್ತೀರಿ. ಆಕಾರದಲ್ಲ, ಇಲ್ಲಿ ಮಾನಸಿಕವಾಗಿ ಮತ್ತು ಏನು ಮೆಂಟಲಿ. ಮತ್ತು ಸುಮ್ಮನೆ 1 ಅವರ್ ಏನಕ್ಕೆ ಕೊಡಬೇಕು? ಅಷ್ಟು ಬದಲಾವಣೆ ಆಗಿಲ್ಲ ಅಂದಮೇಲೆ ಇದು ನಿಮ್ಮಲ್ಲಿ ತುಂಬ ಚೇಂಜಸ್ ತರುತ್ತೆ. ಇವಾಗ ನಿಮಗೆ ಗೊತ್ತಾಗ್ತಿಲ್ಲ. ಆಫ್ಟರ್ 1 ಇಯರ್ ನೋಡಿ, ಈ ವರ್ಷ ನೀವಿದ್ದಿದ್ದು 2027 ಜೂನಲ್ಲಿ ನೀವಿರೋ ರೀತಿಗೆ ನೀವೇ ಆಶ್ಚರ್ಯಪಡ್ತೀರಿ. ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಚೇಂಜಸ್ ಆಗುತ್ತೆ, ಎಲ್ಲ ರೀತಿನಲ್ಲೂ ಹಾಗೇ ಆಗ್ತೀರ. ಸೊ ಅದಕ್ಕೋಸ್ಕರನೇ ನಾನು ಇಷ್ಟೊಂದು ಖಂಡಿತ ನಿಜ ಮೇಡಮ್, ಆಗಲೇಬೇಕು. ಹೌದು, ಸುಮ್ಮನೆ ಬಂದು 1 ಅವರ್ ಟೈಮ್ ವೇಸ್ಟ್. ಅದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಕೂತ್ಕೊಂಡೆದ್ದು ಹೋಗ್ತಾ ಇದ್ದೀವಿ ಅಂದರೆ ಸುಮ್ಮನೆ ಮಾಡ್ತಾ ಇಲ್ಲ ನಾವು. ಇದರಿಂದ ನಮ್ಮಲ್ಲಿ ಬದಲಾವಣೆ ಆಗಬೇಕು. ನಮ್ಮನ್ನು ಇಷ್ಟು ವರ್ಷ ನೋಡಿದ್ದು ಜನಕ್ಕೆ ಗೊತ್ತಾಗಬೇಕು, ಇವರು ಏನೋ ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾಗಿ ಚೇಂಜ್ ಆಗಿದ್ದಾರೆ, ಇವರಲ್ಲೇನೋ ಒಂದು ದಿವ್ಯ ಶಕ್ತಿ ಬಂದಿದೆ ಅಲ್ವಾ, ಏನೋ ಒಂದು ಚೇಂಜ್ ಆಗಿದ್ದಾರೆ, ಇವರು ಫಸ್ಟ್ ಹಿಂಗಿರಲಿಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗಬೇಕು. ಆ ಮಟ್ಟಿಗೆ ನಾವು ಬೆಳಿತೀವಿ. ಆ ಒಂದು ನಂಬಿಕೆ ನನಗಿದೆ. ಹಾಗಾಗಿ ನೋಡಿ, ನಾನು ಒಬ್ಬರು ಬಂದರೆ ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಅಲ್ವಾ, ಈ ರೀಸನ್ಗೇನೆ. ಒಬ್ಬರು ಚೇಂಜ್ ಆದ್ರೂ ಅವರು ಒಂದು ಮನೆನೇ ಚೇಂಜ್ ಮಾಡ್ತಾರೆ, ಆ ಮನೆಯವರು ಒಂದು ಊರನ್ನು ಚೇಂಜ್ ಮಾಡ್ತಾರೆ. ಇದೇ ಕಾನ್ಸೆಪ್ಟಲ್ಲೇ ಮಾಡಬೇಕು. ಸೊ ಹಾಗಾಗಿ ಜಪ ಯಾರು ಮಾಡೋಂಗಿದ್ರೆ ನಿಜವಾಗ್ಲೂ ಕಲಿಯುಗದಲ್ಲಿ ಇಷ್ಟು ಒಳ್ಳೆ ದೇವರನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಇಷ್ಟು ಈಸಿಯೆಸ್ಟ್ ವೇ ಬೇರೆ ಎಲ್ಲೂ ಇಲ್ಲ. ನೀವು ಆದಷ್ಟು ಜಪವನ್ನು ಶುರು ಮಾಡಿ. ನಿಮ್ಗೆ ಯಾವ ದೇವ್ರು ಇಷ್ಟನೋ ಅದನ್ನು ಶುರು ಮಾಡಿ.
ನೀವು ರಾತ್ರಿ ಮಲಗಬೇಕಾದ್ರೆ ಒಂದು ಮಾಲೆ ಮಾಡೋದಾದರೂ ಪರವಾಗಿಲ್ಲ. ಒಂದು ಮಾಲೆ ಅಂದರೆ 108 ಸಾರಿ ಯಾವುದಾದ್ರೂ ದೇವರು. ಸಾಮಾನ್ಯವಾಗಿ ಜಪ ಅಂದ ತಕ್ಷಣ ಶಿವನನ್ನು ಗುರುವನ್ನಾಗಿ, ಗುರು ಮಂತ್ರ ಕೊಟ್ಟಿಲ್ಲ ಯಾರಿಗಾರು ಗುರುಗಳು ಮಂತ್ರ ಕೊಟ್ಟಿದ್ದಾರೆ ಅಂದರೆ ಅವರು ಖಂಡಿತ ಜಪ ಮಾಡಿ. ಆ ಮಂತ್ರ ನಿಮ್ಮನ್ನೇನು ಮಾಡುತ್ತೆ ಗೊತ್ತಾ, ಪ್ರೊಟೆಕ್ಟ್ ಮಾಡುತ್ತೆ, ನಿಮ್ಮನ್ನು ಕಾಪಾಡುತ್ತೆ. ನೀವೆಲ್ಲೇ ಹೋದ್ರೂ ಅಲ್ಲಿಗೆ ನೀವು ಸಿಕ್ಕಾಕೊಳ್ಳದೆ, ಅಂದರೆ ಆ ಪರಿಸ್ಥಿತಿಗೆ ಸಿಕ್ಕಾಕೊಳ್ಳದೆ ನಿಮ್ಮನ್ನು ಸೇಫಾಗಿ ಹೊರಗಡೆ ತರುವಂಥ ಶಕ್ತಿ ಮಂತ್ರ ಜಪಕ್ಕಿದೆ. ಸೊ ಹಾಗಾಗಿ ಜಪ ಮಾಡಿ ಅಂತ ಹೇಳ್ತಾ ಇರೋದು ನಾನು. ಇಷ್ಟು ವರ್ಷ ಮಾಡಿಲ್ಲ, ಓಕೆ, ಲೀವ್ ಇಟ್. ನಾನು ಫಸ್ಟು ಡೈಲಿ ಒಂದೇ ಒಂದು ಮಾಲೆ ಮಾಡ್ತಾಯಿದ್ದೆ. ನನಗೆ ಅವಾಗ ಅರ್ಥ ಆಯಿತು, ಒಂದು ಮಾಲೆ ಮಾಡಿದ್ರೆ ಈ ಜನ್ಮದಲ್ಲಿ ಬೇಗ ಸಾಕ್ಷಾತ್ಕಾರ ಆಗಲ್ಲ ಅಂತ. ಅದಕ್ಕೆ ಇವಾಗ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನೀವು ಅಟ್ಲೀಸ್ಟ್ ಒಂದು ಮಾಲೆ ಮಾಡಿ. ಪ್ರತಿಯೊಬ್ಬರು ಇನ್ಮೇಲೆ ಒಂದು ಮಾಲೆ ಜಪಮಾಲೆ ತಂದಿಟ್ಕೊಂಡಾದರೂ ಮಾಡಿ, ಅಥವಾ ಈ ಥರ ಡಿಜಿಟಲ್ ತಗೊಂಡು ಅದೇನು ಬರೀ 130 ರೂಪಾಯಿಗೆ 2 ಸಿಗುತ್ತೆ ಆಯಿತಾ. ಅದರಲ್ಲೂ ಇನ್ನೂ ವೆರೈಟೀಸು ಚೆನ್ನಾಗಿರೋದು ಡಿಸೈನ್ಸ್ ಎಲ್ಲ ಇದೆ. ನಮಗೇನು ಜಸ್ಟ್ ಕೌಂಟಿಂಗಿಗೆ ತಾನೇ ಬೇಕಾಗಿರೋದು. ಅದನ್ನು ಮಾಡಿ. ನಾನು ಮಾಡೋ ಮಂತ್ರ ಓಂ ಹಂ ಹನುಮತೆ ನಮಃ ಮಾಡ್ತೀನಿ. ನೀವು ಯಾವ್ದು ಬೇಕಾದರೂ ಮಾಡಿ. ಹನುಮಂತನ ಮಂತ್ರ ಯಾಕಪ್ಪ ಅಂತಂದರೆ ಅದು ಚಿರಂಜೀವಿ. 4 ಯುಗಗಳಲ್ಲಿ ಹನುಮಂತ ಇದ್ದಾನೆ ಅಂತ ನಾವು ಪುರಾಣಗಳಲ್ಲಿ ಇದರಲ್ಲೆಲ್ಲ ಹೇಳ್ತಾರೆ. ಮತ್ತು ಇವತ್ತಿಗೂ 7 ಜನ ಚಿರಂಜೀವಿಗಳು ಏನಿದಾರಲ್ವ, 7 ಜನ ಚಿರಂಜೀವಿಗಳಲ್ಲಿ ಹನುಮಂತ ಕೂಡ ಒಬ್ಬರು. ಅವರು ಇವತ್ತಿಗೂ ಬದುಕಿದ್ದಾರೆ. ಇವತ್ತಿಗೂ ಹಿಮಾಲಯದ ತಪ್ಪಲಲ್ಲಿ ಏನು ಮಾಡ್ತಾ ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ನಾವು ಕರೆದ್ರೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಜನರಿಗೆ. ಸೊ ಹಾಗಾಗಿ ಏನಪ್ಪ ಅಂದರೆ ಹನುಮಂತನ ಜಪ ಜಾಸ್ತಿ ಜನ ಮಾಡ್ತಾರೆ. ನೀವು ಬೇರೆ ಯಾವುದಾದ್ರು ದುರ್ಗಾ ಮಾತದ್ದು ಮಾಡ್ಬೋದು. ಓಂ ದುಮ್ ದುರ್ಗಾಯ ನಮಃ, ಅದು ಕೂಡ ಸಖತ್ ಪವರ್ಫುಲ್ ಇದೆ. ಅದನ್ನು ಬೇಕಾದ್ರೂ ಮಾಡ್ಬೋದು ನೀವು. ಇಲ್ಲಾಂದರೆ ಇನ್ನೊಂದು ಯಾವುದಪ್ಪ, ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ, ಇದನ್ನು ಬೇಕಾದರೂ ಮಾಡಬಹುದು. ನಿಮ್ಗೆ ಯಾವುದು ಈಜಿ ಅನಿಸುತ್ತೋ ಅದನ್ನು ಮಾಡಿ. ಬಟ್ ಹನುಮಂತನ ಜಪ ಮಾಡೋದ್ರಿಂದ ಪವರ್ ಜಾಸ್ತಿ. ಹನುಮಂತ ಅಂದ್ರೇ ಪವರ್ ಅಲ್ವಾ. ಸೊ ಹಾಗಾಗಿ ಅದನ್ನು ಮಾಡಿ. ಓಕೆನಾ ಮೇಡಮ್? ತಿಂಗಳ ಡೇಟ್ ಟೈಮಲ್ಲಿ ಮಾಡ್ಬೋದಾ ಮೇಡಮ್? ಆ ಒಂದು ಅಂದರೆ ಅದಕ್ಕೂ ಜಪಕ್ಕೂ ಏನು ಸಂಬಂಧ ಇಲ್ಲ. ಯಾಕಪ್ಪ ಅಂತಂದರೆ ಕೆಲವರಿಗೆ ಆ ಟೈಮಲ್ಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಕೆಲವರಿಗೆ ಸ್ವಲ್ಪ ಏನಂತಾರೆ ಪೇಯ್ನ್ ಇರುತ್ತೆ, ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ, ಆಮೇಲಿಂದ ಒಂದು ಕಡೆ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗ್ತಿರುತ್ತೆ. ಅವಾಗ ಏನು ಮಾಡ್ತಾರೆ, ಅವರು ಡಿಸ್ಟರ್ಬ್ ಆಗ್ತಾರೆ ಅಲ್ವಾ. ಆ ಡಿಸ್ಟರ್ಬೆನ್ಸ್ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬೇಡ ಅಂತ ಅನ್ನೋದು. ನೀವು ಮತ್ತು ಆ ಟೈಮಲ್ಲಿ ನಮಗೆ ಎನರ್ಜಿ ಜಾಸ್ತಿ ಇರುತ್ತೆ, ನಮಗೆ ಎನರ್ಜಿ ತುಂಬ ಇರುತ್ತೆ ಆ ಟೈಮಲ್ಲಿ. ಹಾಗಾಗಿ 3 ಡೇಸು ರೆಸ್ಟ್ ಮಾಡಬೇಡಿ. ನಮ್ಮ ಎನರ್ಜಿ ಕೂಡ ತುಂಬ ಹೈ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ. ಆ ಟೈಮಲ್ಲಿ ನೀವು ಜಪ ಮಾಡಿದ್ರೆ ನಿಮ್ಮ ಮೂಲಾಧಾರ ಚಕ್ರ ಇನ್ನೂ ಬೇಗ ಆ್ಯಕ್ಟಿವೇಟ್ ಆಗುತ್ತೆ. ಬಟ್ ಕೆಲವ್ರಿಗೆ ಏನಪ್ಪ ಅಂದರೆ ಕೂತ್ಕೊಳ್ಳೋಷ್ಟು ಶಕ್ತಿ ಇರಲ್ಲ. ಆ ಪೇಯ್ನು, ಆ ಮೂಡ್ ಸ್ವಿಂಗು, ಆ ಟೆನ್ಷನಿಗೆ ತುಂಬ ಕಷ್ಟ ಆಗುತ್ತೆ ಮಾಡೋಕ್ಕೆ. ಸೊ ಹಾಗಾಗಿ ಬೇಡ ಅಂತ ಹೇಳ್ತಾರೆ ಅಷ್ಟೇ. ಇಲ್ಲಾಂದರೆ ಮಾಡಬಹುದು. ನನ್ನ ಸಜೆಷನ್ನು ಬೇಡ, 3 ಡೇಸು ನೀವು ರೆಸ್ಟ್ ಮಾಡಿ, ಆಮೇಲೆ 4th ಡೇಗೆ ತಲೆ ಸ್ನಾನ ಮಾಡಿ ಸ್ಟಾರ್ಟ್ ಮಾಡಿ. ಓಕೆನಾ? ಓಕೆ, ಈಗ ಚಿರಂಜೀವಿ ಅಂತ ಹೇಳಿದ್ನಲ್ವಾ, ಚಿರಂಜೀವಿ ಆಗಿರೋದ್ರಿಂದ ಹನುಮಂತ 4 ಯುಗದಲ್ಲಿ ಇದ್ದರು. ಮತ್ತು ಈಗ ಕೂಡ ಏನಾಗಿದ್ದಾರೆ, ಅವರು ಬದುಕಿದ್ದಾರೆ. ಹಿಮಾಲಯದ ತಪ್ಪಲಲ್ಲಿ ಈಗಲೂ ಕೂಡ ರಾಮನ ಏನು ಮಾಡ್ತಿದ್ದಾರೆ, ರಾಮನ ಜಪವನ್ನು ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಹಾಗಾಗಿ ಅವರ ಮಂತ್ರ ಏನಿದೆ ತುಂಬ ಪವರ್ಫುಲ್. ಎಲ್ಲವೂ ಪವರ್ಫುಲ್, ಅದರದ್ದೇ ಆದ ಇದನ್ನು ಫ್ರೀಕ್ವೆನ್ಸಿನ ಹೊಂದಿದ್ದಾವೆ. ಬಟ್ ಇದು ಜಾಸ್ತಿ ಇದೆ ಹನುಮಂತಂದು. ಹಾಗಾಗಿ ಎಲ್ಲರೂ ಜಾಸ್ತಿ ಹನುಮಂತಂದು ಮಾಡ್ತಾರೆ. ಸೊ ಈಗ 7 ಜನ ಚಿರಂಜೀವಿಗಳಂದು ಯಾರಿಗಾರ ಗೊತ್ತಿದೆಯಾ? ಚಿರಂಜೀವಿಸ್ ಅಂದರೆ, ಚಿರಂಜೀವಿ ಅಂದ್ರೇನು? ಅವರಿಗೆ ಸಾವಿಲ್ಲ. ಇನ್ನೂ ಎಷ್ಟು ವರ್ಷ ಭೂಮಿ ಇರುತ್ತೆ ಅಷ್ಟು ವರ್ಷ ಕೂಡ ಅವರು ಇರ್ತಾರೆ. ಅಂಥದ್ರಲ್ಲಿ ಯಾರು? ಅಶ್ವತ್ಥಾಮ ಗೊತ್ತಲ್ವಾ? ಅಶ್ವತ್ಥಾಮನಿಗೆ ಕೂಡ ಚಿರಂಜೀವಿ ಆಗುವಂಥ ವರವನ್ನು ಕೊಟ್ಟಿದ್ದಾರೆ ಕೃಷ್ಣ ಪರಮಾತ್ಮ. ಆಮೇಲೆ ರಾಜ ಬಲಿ ಚಕ್ರವರ್ತಿ, ರಾಜ ಬಲಿ
ಬಲಿ ಅಂತೇನೆ ವಾಮನ ರೂಪದಲ್ಲಿ ಬಂದು ಅವ್ರ ತಲೆ ಮೇಲೆ ಇದಿರ್ತಾರಲ್ವ, ಅವರು ಕೂಡ ಏನು ಚಿರಂಜೀವಿಗಳು. ಆಮೇಲೆ ವೇದವ್ಯಾಸರು ನಮ್ಮ ಇದು ಮಹಾಭಾರತವನ್ನು ರಚನೆ ಮಾಡಿದವರಲ್ವ, ಅವರು ಕೂಡ ಚಿರಂಜೀವಿಗಳು. ಹಂಗೆಲೆ ಒನ್ ಆಫ್ ದಿ ಮೈ ಫೇವ್ರೆಟ್ ಹನುಮಂತ, ಅವರು ಕೂಡ ಚಿರಂಜೀವಿ. ಅದೇ ಥರ ವಿಭೀಷಣ, ಕೃಪಾಚಾರ್ಯ, ಪರಶುರಾಮ, ಇಷ್ಟು ಜನ ಏನು ಚಿರಂಜೀವಿಗಳು. ಈಗಲೂ ಅವರು ಬದುಕಿದ್ದಾರೆ. ಓಕೆನಾ? ಇಷ್ಟು ಜನ ಈಗಲೂ ಬದುಕಿದ್ದಾರೆ ಚಿರಂಜೀವಿ. ಅದರಲ್ಲಿ ಹನುಮಂತನು ಕೂಡ 4 ಯುಗದಿಂದನೂ ಇದ್ದಾರೆ ಹನುಮಂತ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹನುಮಂತನ ಜಪ ಮಾಡೋದ್ರಿಂದ ನಿಮಗೆ ಬೇಗ ಸಿದ್ಧಿಗಳು ಬೇಗ ಆಗುತ್ತೆ. ಹನುಮಂತ ತುಂಬ ಕರುಣಾಮಯಿ. ನೀವು ಸ್ವಲ್ಪ ಮಾಡಿದ್ರೂ ಸಾಕು, ಅವರು ಕರಗಿ ನಿಮಗೆ ವರಗಳನ್ನು ಜಾಸ್ತಿ ಬೇಗ ಕೊಡ್ತಾರೆ. ಹಾಗೆ ಶಿವ ಕೂಡ ಬೇಗ ವರವನ್ನು ಕೊಡ್ತಾರೆ. ವಿಷ್ಣು ಸ್ವಲ್ಪ ನಿಮ್ಮನ್ನು ಸತಾಯಿಸೋದು ಜಾಸ್ತಿ, ಅಂದರೆ ಪರೀಕ್ಷೆ ಅಲ್ಟಿಮೇಟ್ ರಿಸಲ್ಟ್ ಕೊಡ್ತಾರೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಟ್ವಿಸ್ಟ್ ಮಾಡಿ ನೋಡೋದು ಜಾಸ್ತಿ. ಇನ್ನೊಂದು ಸ್ವಲ್ಪ ನೋಡೋಣ, ಇನ್ನೂ ಒಂದು ಸ್ವಲ್ಪ ಪರೀಕ್ಷೆ ಮಾಡೋಣ, ಇನ್ನೂ ಇವರು ಎಷ್ಟು ತಾಳ್ಮೆಯಿಂದ ಇರ್ತಾರೆ, ಇನ್ನೂ ಎಷ್ಟು ಇರ್ತಾರೆ ಅಂತಾರೆ. ಏನೋ ಒಂಥರ ಟ್ವಿಸ್ಟು, ಸ್ವಲ್ಪ ಕಾಯಿಸೋದು ಜಾಸ್ತಿ. ಹಾಗಾಗಿ ಜಾಸ್ತಿ ಏನು ಮಾಡ್ತಾರೆ, ಶಿವನನ್ನು ಮತ್ತೆ ಇದನ್ನು ಮಾಡ್ತಾರೆ. ಮತ್ತು ನಿಮ್ಮ ಫೇವ್ರೆಟ್ ದೇವ್ರು ಯಾವ್ದಾದ್ರು ಇದ್ದರೆ ಅಲ್ಲಿ ಯಾರಿಗೂ ಹೇಳಕ್ಕೆ ಹೋಗಬೇಡಿ, ನನಗೆ ಹನುಮಂತ ಅಂದರೆ ತುಂಬ ಇಷ್ಟ, ನನಗೆ ಶಿವ ಅಂದರೆ ತುಂಬ ಇಷ್ಟ, ನಾನು ಕರೆದ ತಕ್ಷಣ ಬರ್ತಾನೆ. ಕೆಲವ್ರು ಏನು ಮಾಡ್ತಾರೆ, ಅದನ್ನು ಕಟ್ಟಾಕ್ತಾರೆ, ದೇವರನ್ನು ದಿಗ್ಬಂಧನ ಮಾಡ್ತಾರೆ. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಮಾತ್ರ ಇರಲಿ. ಈಗ ನಾನು ಯಾಕೆ ಹೇಳಿದೆ ಅಂದರೆ, ಇಲ್ಲೆಲ್ಲರೂ ನೀವೆಲ್ಲರೂ ಒಳ್ಳೆ ಮನಸ್ಥಿತಿ ಇರೋರಿಂದ ನಾನು ಹನುಮಂತನ ಜಪ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಹಾಗಾಗಿ ನೀವು ಯಾರಿಗೂ ನಿಮ್ಮ ಇಷ್ಟ ದೇವರನ್ನು ಹೇಳಕ್ಕೆ ಹೋಗಬೇಡಿ, ನಿಮ್ಮ ಮನಸ್ಸಲ್ಲಿ ನೀವು ಅದನ್ನು ಪ್ರೇಯರ್ ಮಾಡಿ. ಓಕೆನಾ? ಈಗ ಟೈಮ್ ಆಯಿತು ನೋಡಿ, ಮಾತಾಡ್ತಾ 1 ಅವರ್ ಆಗಿದೆ, ಗೊತ್ತಾಗಿಲ್ಲ ಎಷ್ಟು ವಿಷಯ ನಿಮಗೆ ತಲುಪ್ತು. ನಾನು ಎಷ್ಟು ವಿಷಯ ಹೇಳಿದೆ, ಕರೆಕ್ಟಾಗಿ ಹೇಳಿದ್ನ ಇಲ್ವಾ ಗೊತ್ತಿಲ್ಲ. ಜಪ ಇನ್ಮೇಲೆ ಶುರು ಮಾಡಿ. ಇವತ್ತಿನ ಚಾಲೆಂಜು ಏನೇನು, ಪ್ರತಿ ಸಂಡೇ ನಾವು ಚಾಲೆಂಜ್ ತೊಗೋತೀವಲ್ವ, ಇವತ್ತಿನ ಚಾಲೆಂಜು ಯಾರನ್ನು ಇನ್ಮೇಲೆ ಏನು ಮಾಡಲ್ಲ, ದೂರೋದಿಲ್ಲ. ನಿಮ್ಮ ಪರಿಸ್ಥಿತಿಗೆ ಬೇರೆಯವರನ್ನು ದೂರೋದಿಲ್ಲ. ನನ್ನ ಪರಿಸ್ಥಿತಿಗೆ ನಾನೇ ಕಾರಣ, ಸರಿ ಮಾಡೋದು ನನ್ನ ಜವಾಬ್ದಾರಿ. ಓಕೆ, ಇದು ಒಂದು ಚಾಲೆಂಜ್ ತೊಗೊಳ್ಳಿ. ಇನ್ಮೇಲೆ ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಹೇಳಲ್ಲ. ಒಂದು ಚಾಲೆಂಜ್, ಇನ್ಮೇಲೆ ಎಷ್ಟೇ ಟೈಮ್ ಇಲ್ಲ ಅಂದರೂ, ಕಷ್ಟ ಇದೆ ಅಂದ್ರೂ ಒಂದು ಏನು ಮಾಲೆ ಜಪವನ್ನು ಮಾಡೇ ಮಾಡ್ತೀನಿ. ಅದು ಯಾವ ದೇವ್ರದ್ದಾದರೂ ಪರವಾಗಿಲ್ಲ. ಮಾಡ್ತಾ ಅದ್ರದ್ದು ಎನರ್ಜಿನೇ ಜಾಸ್ತಿಯಾಗಿ ಆ ಶಕ್ತಿನೇ ನಿಮ್ಮನ್ನು ಕಾಪಾಡೋಕ್ಕೆ ಶುರು ಮಾಡುತ್ತೆ. ಕೃಷ್ಣ ಹೇಳ್ದಂಗೆ, ಯಾರು ನಿತ್ಯ ನನ್ನನ್ನು ಸ್ಮರಣೆ ಮಾಡ್ತಾರೆ ಅವರಿಗೆ ಕಲಿಯುಗದಲ್ಲಿ ಮೋಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ. ಬೇರೆ ಯುಗದಲ್ಲೆಲ್ಲ ಬೇರೆ ಕಠಿಣವಾದ ತಪಸ್ಸುಗಳು, ಕಠಿಣವಾದ ಯಜ್ಞ ಯಾಗಾದಿಗಳು ಏನೇನೋ ಮಾಡಬೇಕಾಗಿತ್ತು. ಈ ಯುಗದಲ್ಲಿ ಅದೇನೂ ಇಲ್ಲ, ಬರೀ ನಾಮಸ್ಮರಣೆಯಿಂದನೇ ಅವರಿಗೆ ನಾನು ಮೋಕ್ಷ ಕೊಡ್ತೀನಿ ಅಂತ ಹೇಳಿದವಾಗ ನಾವು ಅದೊಂದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದೀವಿ ನಾವು. ಸೊ ಹಾಗಾಗಿ ಏನು ಮಾಡಿ, ನಾಮಸ್ಮರಣೆ ಮಾಡಿ. ನೀವು ಕೆಲಸ ಮಾಡಬೇಕಾದ್ರೂ ಮಾಡಬಹುದು. ಈ ಕೆಲಸ ಮಾಡ್ತಾನೆ ಓಂ ದುಮ್ ದುರ್ಗಾಯ ನಮಃ ಮಾಡ್ಕೊಳ್ಳಿ, ಓಂ ಹಂ ಹನುಮತೆ ನಮಃ ಮಾಡಿ, ಓಂ ನಮಃ ಶಿವಾಯ ಮಾಡಿ. ಇನ್ನು ಯಾವುದೇ ದೇವ್ರದ್ದು ನಿಮಗೆ ಮಂತ್ರ ಗೊತ್ತಿದೆ ಅದನ್ನಾದರೂ ಮಾಡಿ. ಕೃಷ್ಣಂದು ಮಾಡ್ತೀರಾ ಅಂದರೆ ಯಾವುದು ಮಾಡ್ಬೋದು, ಕೃಷ್ಣಂದು 2-3 ಇದೆ. ಓಂ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅದು ಉದ್ದ ಆಯಿತು. ಗಾಯತ್ರಿ ಮಂತ್ರ ಬೇಕಾದ್ರೂ ಮಾಡಿ, ಓಂ ಭೂರ್ಭುವಃ ಸ್ವಃ ಅದನ್ನಾರು ಮಾಡಿ, ಅದು ತುಂಬ ಅಲ್ಟಿಮೇಟ್ ಮಂತ್ರ ಅದು, ಅದಾದರೂ ಮಾಡಿ. ಆಮೇಲೆ ಅಚ್ಯುತಾಯ ನಮಃ, ಗೋವಿಂದಾಯ ನಮಃ, ಕೇಶವಾಯ ನಮಃ, ಇದನ್ನಾದರೂ, ಇದು 3 ಒಟ್ಟಿಗೆ ಹೇಳಬೇಕು. ಓಂ ಅಚ್ಯುತಾಯ ನಮಃ, ಕೇಶವಾಯ ನಮಃ, ಅದನ್ನಾರು ಮಾಡಿ. ನಿಮ್ಗೆ ಯಾವುದು ಇಷ್ಟ ಅನ್ನಿಸ್ತಿದೆ ಮನಸ್ಸಿಗೆ, ನಿಮ್ಮ ಮನಸ್ಸಿಗೆ ಖುಷಿ ಕೊಡಬೇಕದು ಆ ಮಂತ್ರ, ಅದನ್ನು ಮಾಡಿ. ಅದು ಮಾಡೋಕ್ಕಿಂತ ಮುಂಚೆ ನೀವು ಸಂಕಲ್ಪ ಏನು ತಗೋಬೇಕು, ಇಂಥ ಸಡನ್ನಾಗಿ ಹೋಗ್ಬಿಟ್ಟು ಕೂತ್ಕೊಂಡು ಓಂ ಹಂ ಹನುಮತೆ ನಮ ಆ ಥರ ಮಾಡೋದಲ್ಲ. ಸಂಕಲ್ಪವನ್ನು ತಗೊಳ್ಳಿ. ಬಲಗೈ ಹೆಂಗಿಡುತ್ತಲ್ಲ, ಬಲಗೈಯನ್ನು ಇಟ್ಕೊಳ್ಳಿ, ಮೇಲಿಂದ ಎಡಗೈಯನ್ನು ಇಟ್ಕೊಳ್ಳಿ. ಸಂಕಲ್ಪವನ್ನು ಮಾಡಿ, ಇವತ್ತಿನಿಂದ ನಾನು ನಿಮ್ಮ ಮಂತ್ರವನ್ನು ಜಪ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಇದರಿಂದ ನನ್ನ ದೇಹಕ್ಕೆ, ನನ್ನ ಮನಸ್ಸಿಗೆ, ನನ್ನ ಏನು ಶಾರೀರಕ್ಕೆ ಯಾವುದೇ ಥರ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಇನ್ನು ಮುಂದೆ ಈ ಮಂತ್ರ ಶಕ್ತಿ ನನ್ನನ್ನು ಕಾಪಾಡೋ ರೀತಿ ನೀವು ನನಗೆ ಏನು ಮಾಡಬೇಕು, ಕರುಣೆ ಕೊಡಬೇಕು, ನನ್ನನ್ನು ಕಾಪಾಡಬೇಕು ನೀವು ಅಂತೇಳಿ ಸಂಕಲ್ಪವನ್ನು ಮಾಡಿ, ಯಾವುದಾದ್ರು ಒಂದು ದಿವಸ ತಲೆ ಸ್ನಾನ ಮಾಡಿ
ನಾಳೆಯಿಂದ ಬೇಕಾದರೆ ಶುರು ಮಾಡಿ. ತಲೆ ಸ್ನಾನ ಮಾಡಿ ದೇವರ ಮುಂದೆ ಕೂತ್ಕೊಂಡು ಫಸ್ಟ್ ದಿವಸ ಸಂಕಲ್ಪ ಮಾಡಿ ಒಂದು ಮಾಲೆನ ಶುರು ಮಾಡಿ. ಆಮೇಲೆ ನೀವು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಮಾಡಿ. ಫಸ್ಟ್ ದಿವಸ ಸಂಕಲ್ಪ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಸಂಕಲ್ಪ ಇಲ್ಲದೆ ಮಂತ್ರ ಮಾಡಿದ್ರೆ ನಿಮಗೆ ಯೂಸ್ ಆಗಲ್ಲ ಅದು. ನಾನು ಇಂಥ ಒಂದು ಉದ್ದೇಶಕ್ಕೆ, ನಮ್ಮ ಮನೆಯ ಕಲ್ಯಾಣಕ್ಕಾಗ್ಬೋದು, ನಮ್ಮ ಮನೆಯಲ್ಲಿ ಈ ಥರ ಆಗ್ತಾಯಿದೆ, ಇನ್ನು ಮುಂದೆ ನಾನು ನಿಮ್ಮ ಮಂತ್ರವನ್ನು ಜಪ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಹಾಗಾಗಿ ಇದರಿಂದ ಸಿಗುವಂಥ ಎಲ್ಲ ಒಳ್ಳೆಯ ಫಲಗಳು ನನಗೆ ಸಿಗಬೇಕು. ಇದರಿಂದ ನನ್ನ ಕೆಟ್ಟ ದಿನಗಳು ದೂರ ಆಗಿ ನನ್ನನ್ನು ಎಲ್ಲ ರೀತಿಯಲ್ಲೂ ಕಾಪಾಡುವಂಥ ಜವಾಬ್ದಾರಿ ನಿಮ್ಮದು ಅಂತೇಳಿ ಸಂಕಲ್ಪವನ್ನು ಮಾಡಿ ದೇವರಿಗೆ ಒಂದ್ಸರಿ ವಿಷಯವನ್ನು ಮುಟ್ಟಿಸಿ ಸ್ಟಾರ್ಟ್ ಮಾಡಿ ಜಪ ಮಾಡೋವಂಥವ್ರು. ಇದು 2 ಚಾಲೆಂಜು ಇವತ್ತು. ಒಂದು, ಯಾರನ್ನು ಕಂಪ್ಲೇಂಟ್ ಮಾಡಲ್ಲ. ಇನ್ನೊಂದು, ಯಾರ ಮೇಲೂ ಕಂಪ್ಲೇಂಟ್ ಮಾಡಲ್ಲ. ಇನ್ನೊಂದು, ಜಪ ಶುರು ಮಾಡ್ತೀನಿ. ಓಕೆನಾ? ಜಪ ಶುರು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಒಂದೊಂದೇ ಇದಕ್ಕೆ ಕೇವಲ 10 ರಿಂದ 15 ನಿಮಿಷ ಸಾಕು. ಅಷ್ಟೇ ಬೇಕಾಗಿರೋದು. ಓಕೆ, ನೀರು ಕುಡಿಯೋಣ ಈಗ. 2 ಚಾಲೆಂಜ್ ಇವತ್ತು ತಗೊಂಡಿದ್ದೀವಿ. 2ನ್ನ ಸ್ಟಾರ್ಟ್ ಮಾಡಿ. ಡನ್? ಹಾಂ, ನೀರಿಗೆ ನಾನು ಇವತ್ತು ಗ್ಲಾಸ್ ತೊಗೊಳ್ಳೋದು ಮರ್ತೋದೆ. ಸ್ಟೀಲ್ ಲೋಟ ಇದೆ ನನ್ನ ಹತ್ರ ಇವತ್ತು. ಇಟ್ಸ್ ಓಕೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ನಾನು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ನನಗೆ ಶಕ್ತಿಯನ್ನು ಕೊಟ್ಟಿದ್ದೀಯಾ, ಸಮಾಧಾನವನ್ನು ಕೊಟ್ಟಿದ್ದೀಯಾ, ಖುಷಿಯನ್ನು ಕೊಟ್ಟಿದ್ದೀಯಾ. ಅದೇ ರೀತಿ ಇನ್ನು ಮುಂದೆ ಮಾಡುವಂಥ ಎಲ್ಲ ಹೊಸ ಹೊಸ ಕೆಲಸಗಳಿಗೆ ನಿನ್ನ ಸಹಾಯವಿರಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. I am healthy, I am healthy, I am healthy, I am healthy. Thank you, thank you, thank you. And I love you, love you, love you. ನೀರನ್ನು ಕುಡೀರಿ. ಈಗ ಮಯೂರ್ಮ ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಅಥವಾ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಲವ್ ಯು ಯೂನಿವರ್ಸ್. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ಎಲ್ಲರೂ ಇಷ್ಟೊತ್ತು ಸಮಾಧಾನದಿಂದ ಕೂತ್ಕೊಂಡು ಮಾತನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ತಥಾಸ್ತು. ಆಶೀರ್ವಾದವನ್ನು ಮಾಡಿ. ಇನ್ನಷ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನು, ಇನ್ನಷ್ಟು ಒಳ್ಳೆ ಒಳ್ಳೆ ಸಾಧನೆಗಳನ್ನು ನನಗೆ ಕೊಡಲಿ, ಹಾಗೇ ರೀತಿ ನಿಮಗೂ ಕೊಡಲಿ ದೇವರು ಅಂತ. ಥ್ಯಾಂಕ್ ಯು ಸೋ ಮಚ್. ತಥಾಸ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತನ ಆಶೀರ್ವಾದದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡುವ ಶಕ್ತಿ ಆ ದೇವರು ನಿಮಗೆ ಕೊಡಲಿ. ನಿಮ್ಮಿಂದ 4 ಜನರ ಜೀವನ ಉದ್ಧಾರ ಆಗುವಂಥ ಶಕ್ತಿ, ಮನಸ್ಥಿತಿ ದೇವರು ನಿಮಗೆ ಕರುಣಿಸಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್. ಟೇಕ್ ಕೇರ್. ಹ್ಯಾಪಿ ಸಂಡೇ.